ಅಡಿಗೆಯ ಮಾಡಿ ಅನುಭಾವದ ಅಡಿಗೆಯ ಮಾಡಿ ಕರುಭಾವಿಗಳು ಬಂದು ನೀವೆಲ್ಲ ಕುಡಿ ಅದ ಕರುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭಾವದ ಅಡಿಗೆಯ ಮಾಡಿ ಅನುಭಾವದ ಅಡಿಗೆಯ ಮಾಡಿ ಕನುಗಂಗ ಬಾಂಡವ ತೊಳೆದು ಗೆಟ್ಟ ಮನದ ಜಂಜಡಗಳ ಮುಸುಳೆಯ ಕಳೆದು ಕನುಗಂಗ ಬಾಂಡವ ತೊಳೆದು ಗೆಟ್ಟ ಮನದ ಜಂಜಡಗಳ ಮುಸುಳೆಯ ಕಳೆದು ಘನಗಂಗ ಮನೆಯ ಕಲಿದು ವಿರತಿಯಂಬುವ ಮಡಿಗಲು ಪೂರ್ಣ ಹರ ಭಕ್ತಿಯಂಬ ನೀರನೆ ಹೆಸರಿಟ್ಟು ವಿರತಿಯಂಬುವ ಮಡಿಗಲು ಪೂರ್ಣ ಹರ ಭಕ್ತಿಯಂಬ ನೀರನೆ ಹೆಸರಿಟ್ಟು ಹರಿಗಂಗ ಗಂಟಿಯ Bye.
श्री गुरु बसवलिंगाय नमः। श्री गुरु सिद्धलिंगाय नमः। श्री गुरु महांतेश्वराय नमः। श्री गुरु कुमारेश्वराय नमः। बसवं जंगमलोलं बसवा रक्षितुदिन्न संगन बसवा ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಹವಿಯಂಬುದ ಕೊಡೆದು ಭಕ್ತಿಯೆಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕಿತ್ತ ಗುರುವೇ ನಿಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ 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 ಗುರುವೇ ಜಗದಗಲ ಮುಗಿಲಗಲ ಮಿಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀವೆಲ್ಲ ಕರಸ್ಥಲಕ್ಕೆ
ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿದೆ ಶಿವನಾಗಿ ಕರುನಾಡಿನ ವರವಾಗಿ ಶಿವಕುಮಾರ ಯೋಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಗಂಗತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಿದ್ಧ ಗಂಗತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಿದ್ಧ ಗಂಗತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಿದ್ಧ ಗಂಗತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಮಾಜ ಸೇವೆ ಯೋಗಿಯ ಪ್ರಾಣ ಸಮಾಜ ಸೇವೆಯ ಯೋಗಿಯ ಪ್ರಾಣ ಲಿಂಗದ ಪರಿಪೂರ್ಣ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಶಿವಕುಮಾರ ನಾಮ ಭಕ್ತರ ನಿತ್ಯದ ಜಪನೇಮ 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 ಬಸವರ ಪದವ ಕಾಳಿವ ಮಹಿಮ ಸಿದ್ಧಲಿಂಗ ಪ್ರೇಮ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಸಂಗಮಚರ ಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಸಂಗಮಚರ ಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಸಂಗಮಚರ ಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಸಂಗಮಚರ ಮೂರ್ತಿ ಜ್ಞಾನದ
ಕೀರ್ತಿ ಸಾಧಕವಟುಗಳ ಬಾಳಿನ ಜ್ಯೋತಿ ಸಿದ್ಧಗಂಗ ಜ್ಯೋತಿ ಸಾಧಕವಟುಗಳ ಬಾಳಿನ ಜ್ಯೋತಿ ಸಿದ್ಧಗಂಗ ಜ್ಯೋತಿ ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿದ ಶಿವನಾಗಿ ಕರುನಾಡಿನ ವನವಾಗಿ ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ವನವಾಗಿ ಒಮ್ಮೆ ಶ್ರೀ ಗುರುವಿನ ಚರಣವನ್ನೆನೆದರೆ ಭವಬಂಧನಗಳು ಗುರುವೇ ಶರಣು, ಗುರುಲಿಂಗವೇ ಶರಣು. ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ ಇಷ್ಟಲಿಂಗವ ತೋರಿದ ಬಸವ ಮಹಾಗುರುವೇ ಶರಣು ಶರಣು. ಕೂಡಲ ಚನ್ನ ಸಂಗಮ ದೇವ, ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ
ಸಕಲ ಜೀವಾವಳಿಗೆ ಲೇಸನ್ನು ವಹಿಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ವಿಶ್ವದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ಹಾಲ್ವಿಯ ಚರಣಗಿರಿ ಶಿವಯೋಗೀಶ್ವರ ಸಂಸ್ಥಾನ ಮಠದ ಕರ್ತೃ ಪರಮ ಶಿವಯೋಗಿಗಳು, ಲಿಂಗಲೀಲಾಮೂರ್ತಿಗಳು, ಬೇಡಿದ ಭಕ್ತರಿಗೆ ಬೇಡಿದ ಭಾಗ್ಯವನ್ನಿತ್ತು ಭಕ್ತ ಕುಲಕೋಟಿಯನ್ನ ಉದ್ಧರಿಸಿ ಹರಸಿರುವಂತ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಮಹಾಂತ ಶಿವಯೋಗಿಗಳವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಆ ಭವ್ಯ ಪರಂಪರೆಯ ಅಪರೂಪದ ಪೂಜ್ಯರಾಗಿ ತಮ್ಮ ಶಿವಾನುಭವ ತತ್ವದ ಮೂಲಕ ಭಕ್ತರ ಮನೆಗಳಲ್ಲಿ ಮನಗಳಲ್ಲಿ ಧರ್ಮದ ನಿಷ್ಠೆಯನ್ನು ಬೆಳಗಿರುವಂತ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ರುದ್ರಮುನಿ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಮ್ಮ ಚರಿತ್ರೆಯ ನಾಯಕರು, ವಿಶ್ವದ ಇತಿಹಾಸದಲ್ಲಿ ಕನ್ನಡ ನಾಡಿನ ಈ ಅಪರೂಪದ ಕೀರ್ತಿಯನ್ನ ದಿಗ್ದಶೆಯಲ್ಲಿ ಬೆಳಗಿರುವಂತ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೂ ಕೂಡ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ಪ್ರತಿ ವರುಷದ ಪದ್ಧತಿಯಂತೆ ಈ ವರ್ಷವೂ ಕೂಡ 24ನೇ ವರ್ಷದ ಶ್ರೀ ಮಹಾಂತೇಶ್ವರ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ, ರಥೋತ್ಸವದ ಅಂಗವಾಗಿ ನಿನ್ನೆಯಿಂದ ಅತ್ಯಂತ ಭಕ್ತಿಯಿಂದ ಸಾಗಿರುವ ಈ ಪಾವನ ವೇದಿಕೆಯ ಸನ್ನಿಧಾನವನ್ನು ಅನುಗ್ರಹಿಸಿ ಭಕ್ತರ ಬಾಳಿನ ಬೆಳಕಾಗಿರುವಂತ ಈ ಭಾಗದಲ್ಲಿ ನಡೆದಾಡುವ ದೇವರು ಅನಿಸಿಕೊಂಡಿರುವ ಹಾಲ್ವಿ ಕಚ್ಚಿಗನೂರು ಉಳಿದೆಲ್ಲ ಶಾಖಾಮಠಗಳ ಒಡೆಯರು, ಭಕ್ತಾನುರಾಗಿಗಳು, ಸಮಾಜದ ಹಿತಚಿಂತಕರು ಆಗಿರುವಂತ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಅಭಿನವ ಮಹಂತ ಮಹಾಶಿವಯೋಗಿಗಳವರ ಜಂಗಮ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಬಟ್ಕುರ್ಕಿಯ ಪೂಜ್ಯರಲ್ಲಿ, ಲೋಕಾಪುರದ ಪೂಜ್ಯರಲ್ಲಿ ಶರಣುಗಳನ್ನು ಹೇಳಿ, ನಮ್ಮೊಂದಿಗೆ ಸಂಗೀತದ ಸೇವೆಯನ್ನ ಗೈಯುತ್ತಿರುವಂತ ನಮ್ಮ ನಾಡಿನ ಹೆಸರಾಂತ ಗಾಯಕರಾದ ಶಂಕರಯ್ಯ ಸ್ವಾಮಿ ಆರ್ ಗುರುಮಠ್ ಅವರೇ, ಅತ್ಯುತ್ತಮವಾಗಿರುವಂತಹ ತಬಲಾ ಸಾಧನ ನೀಡುತ್ತಿರುವ ತಬಲಾ ಚತುರ ಬಸವರಾಜ ಹೊನ್ನೆಗನೂರವರೇ, ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುಗಳಾಗಿ ಕಾಯ ವಾಚ ಮನಸ್ಸ ತನು ಮನ ಧನಗಳೊಂದಿಗೆ ದಾಸೋಹದ ಸೇವೆಯನ್ನು ಗೈಯುವುದರ ಮೂಲಕ ಪೂಜ್ಯರು ತೋರಿರುವ ಈ ಧರ್ಮ ಮಾರ್ಗದಲ್ಲಿ
ಬದುಕನ್ನು ಕಟ್ಟಿಕೊಂಡು ನಿತ್ಯ ನಿತ್ಯ ಎಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷೀಭೂತರಾಗಿರುವಂಥ ಕಚ್ಚಿಗನೂರಿನ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ಶರಣ ಬಂಧುಗಳೇ, ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂಥ ಸದ್ಭಕ್ತ ಬಂಧುಗಳೇ, ನನ್ನ ತಾಯಂದಿರ ಬಳಗವೇ, ಯುವ ಬಳಗವೇ, ಸೇವಾಕರ್ತರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣಾರ್ಥಿಗಳು. ಜೋರಾಗಿ ಅಂದ್ರೆ ಒಂದ್ಸಲ ಮರಿಬೇಡ. ಶರಣಾರ್ಥಿಗಳು. ಇದು ಸಿದ್ಧಗಂಗೆಗೆ ಮುಟ್ಬೇಕಲ್ಲ, ಹೌದಲ್ಲ? ಬಹಳ ವಿಶೇಷವಾಗಿರುವಂತ ಪುಣ್ಯ ಪ್ರಸಂಗ ಇದು. ನಾವು ಪ್ರತಿ ವರುಷದ ಪದ್ಧತಿಯನ್ನ ಶ್ರದ್ಧೆಯಿಂದ ಬಳಸಿಕೊಳ್ಳುವುದರ ಮೂಲಕ ನಿನ್ನೆಯ ದಿನ ಪರಮ ಪೂಜ್ಯರ ಲಿಂಗ ಹಸ್ತದಿಂದ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರಕ್ಕೆ ಅನುಗುಣವಾಗಿ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಈ ವರ್ಷದ ಪುರಾಣ ಪ್ರವಚನಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ನಿನ್ನೆ ಬೆಳಕಿನ ಹಬ್ಬವನ್ನ ಮೊದಲು ಮಾಡಿಕೊಂಡು ಈ ಕಾರ್ತೀಕ ಮಾಸದ ಪುಣ್ಯ ಪರ್ವ ಕಾಲದಲ್ಲಿ ಇಡೀ ನಾಡಿಗೆ, ಮನುಕುಲಕ್ಕೆ ಬೆಳಕನ್ನ ಚೆಲ್ಲಿರುವಂತ ಒಬ್ಬ ಮಹಾನುಭಾವರ ದಿವ್ಯ ಚರಿತಾಮೃತವನ್ನ ಆರಂಭ ಮಾಡಿದ್ದೇವೆ. ಈ ಚರಿತಾಮೃತ ಅನ್ನುವಂಥ ಪದವೇ ಬಹಳ ವಿಶೇಷವಾಗಿರುವಂತಹದ್ದು. ಚರಿತೆ ಪ್ಲಸ್ ಅಮೃತ ಈಸ್ ಈಕ್ವಲ್ ಟು ಚರಿತಾಮೃತ. ಬಹುಶಃ ನಮ್ಮ ಪೂರ್ವಜರು ಕೆಲವು ವಸ್ತುಗಳಿಗೆ ಅಮೃತ ಅನ್ನುವಂಥ ಪದವನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಈ ಸೃಷ್ಟಿಯಲ್ಲಿ ಗುರುವಿನ ಚರಣದಿಂದ ನಮಗೆಲ್ಲ ದೊರೆಯುವಂತ ಕರುಣಾಮೃತ, ಅದನ್ನು ನಾವು ನಮ್ಮ ಲಿಂಗಾಯತ ಧರ್ಮದಲ್ಲಿ ಪಾದೋದಕ ಅಂತ ಬಳಸುತ್ತೇವೆ. ಅದು ನಿಜವಾಗಲೂ ಕೂಡ ಗುರುವಿನ ಕರುಣೆಯ ವರವಾಗಿ ನಂಬಿರುವ ಭಕ್ತರಿಗೆ ಸಿಗುವಂತಹ ಬದುಕಿನ ಬಹುದೊಡ್ಡ ಅಮೃತ ಅದು ಕರುಣಾಮೃತ. ಅದಕ್ಕೆ ಚರಣಾಮೃತ ಅಂತಲೂ ಕರೀತಾರೆ. ಅದನ್ನೇ ಶುದ್ಧವಾದ ಕನ್ನಡದ ಭಾಷೆಯಲ್ಲಿ ಪಾದದಿಂದ ಬರುವ ಉದಕವೇ ಅದು ಪಾದೋದಕ ಅಂತ ಕರೆದು. ನೋಡಿ, ಗುರುವಿನ ಸನ್ನಿಧಾನದ ಚರಣಾಮೃತ, ಕರುಣಾಮೃತ ಅದು ಬದುಕನ್ನು ಉದ್ಧಾರ ಮಾಡುತ್ತದೆ. ಅದರ ಜೊತೆಗೆ ಪುರಾಣದ ಕಥೆಗಳಲ್ಲಿ ಬರುವಂತಹ ದೇವಲೋಕದ ಅಮೃತ, ದೇವಾನುದೇವತೆಗಳು ದೇವಲೋಕದ ಅಮೃತವನ್ನು ಕುಡಿದು ದೀರ್ಘವಾಗಿರುವಂತಹ ಆಯುಷ್ಯವನ್ನು ಪಡೆದು ಅನ್ನೋದನ್ನ ಪೌರಾಣಿಕ ಕಥೆಗಳಲ್ಲಿ ನಾವೆಲ್ಲ ಕೇಳುತ್ತೇವೆ. ಅದು ಒಂದು ಅಮೃತ. ಅದನ್ನು ಬಿಟ್ಟರೆ ಸಾಹಿತಿಗಳು, ಕವಿಗಳು ತಮ್ಮ ಕಾವ್ಯಗಳನ್ನು ರಚನೆ ಮಾಡಿ, ಸಾಹಿತ್ಯವನ್ನು ರಚನೆ ಮಾಡಿ ತಮ್ಮದೇ ಆಗಿರುವಂತಹ ಭಾವವನ್ನು ಹಂಚಿಕೊಳ್ಳುವಾಗ ಆ ಕಾವ್ಯಕ್ಕೂ ಕೂಡ ಕಾವ್ಯಾಮೃತ ಅನ್ನುವಂತ ಪದ ಪ್ರಯೋಗ ಮಾಡಿರುವುದನ್ನು ನಾವು ನೋಡುತ್ತೇವೆ. ಅದರೊಟ್ಟಿಗೆ ನೋಡಿ, ಕಲ್ಲು ಸಕ್ಕರೆಯನ್ನ
ಬಲ್ಲವರು ಅಮೃತ ಅಂತ ಕರೆದರು. ಈ ಸೃಷ್ಟಿಯಲ್ಲಿ ಹೂವಿನಿಂದ ಹೂವಿಗೆ ಹಾರಿ 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 ಮಕರಂದವನ್ನ ಹೀರಿ ಆ ಮಕರಂದವನ್ನ ತಾನು ನಿರ್ಮಾಣ ಮಾಡಿಕೊಂಡಿರುವಂತ ತಟ್ಟೆಯಲ್ಲಿ ಕೂಡಿಸಿ ಈ ಸೃಷ್ಟಿಯಲ್ಲಿ ಒಂದು ತುಂಬಿ, ಒಂದು ಜೇನು ಹುಳು, ಅಪರೂಪವಾಗಿರುವಂತ ಮಧುರವಾಗಿರುವಂತ ಸಿಹಿ ಸಿಹಿಯಾಗಿರುವಂತ ಏನು ಒಂದು ಪದಾರ್ಥವನ್ನ ನಿರ್ಮಾಣ ಮಾಡ್ತದೆ. ಆ ಜೇನು ತುಪ್ಪವನ್ನು ಕೂಡ ಅಮೃತ ಅಂತ ಕರೆದಿರುವಂತದ್ದನ್ನು ನಾವು ನೋಡುತ್ತೇವೆ. ಅದಕ್ಕಾಗಿಯೇ ನಮ್ಮ ಶಾಸ್ತ್ರೀಜಿಗಳಂತವರು ಅಭಿಷೇಕ ಮಾಡುವಾಗ ಪಂಚಾಮೃತದ ಅಭಿಷೇಕದೊಳಗ ಮಧುವನ್ನು ಕೂಡ ಸೇರಿಸ್ತಾರೆ. ಮಧುಪರ್ಕಂ ಸಮರ್ಪಯಾಮಿ, ಅದು ಪಂಚಾಮೃತ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಶರ್ಕರ ಈ 5 ಸೇರಿಸಿದ ಮೇಲೆ ಅದು ಪಂಚ ಅಮೃತ ಅನ್ನುವಂತ ಪದಪ್ರಯೋಗವನ್ನ ವೈದಿಕ ವ್ಯವಸ್ಥೆಯಲ್ಲಿಯೂ ಕೂಡ ನಾವು ಕಾಣ್ಕೋತ ಬರ್ತೇವೆ. ಅದರ ಜೊತೆಗೆ ಇನ್ನೂ ಕೆಲವರು ರಸಿಕರು ಸತಿಪತಿಗಳ ಸುಯೋಗದ ಬದುಕನ್ನು ಕಳೆಯುವಂತ ಜೀವಿಗಳು ಕೂಡ ತಮ್ಮ ರಸಿಕವಾಗಿರುವಂತ ಕಾವ್ಯಗಳಲ್ಲಿ, ಮಾತುಗಳಲ್ಲಿ ಅದರಾಮೃತ ಅಂತಲೂ ಕೂಡ ಬರೆದರು. ಆದರೆ ಈ ಎಲ್ಲದನ್ನ ಮೀರಿ ಭಗವಂತ ಮಾಡಿದ 2 ಅದ್ಭುತವಾದ ಅಮೃತಗಳಿದ್ದಾವೆ ಈ ಸೃಷ್ಟಿಯೊಳಗೆ. ಒಂದು ತಾಯಿಯ ಎದೆಯ ಹಾಲು, ಅದು ದೇವರು ಮಾಡಿದ ಅಮೃತ ಅಂತ ಹೇಳ್ತಾರೆ. ಅದು ಅವ್ವನ ಎದೆಯ ಹಾಲು, ಅದು ಅಮೃತ, ಪರಮಾಮೃತ, ದಿವ್ಯಾಮೃತ. ಅದು ದೇವರು ಮಾಡಿದ ಅಡುಗೆ, ಅದು ದೇವರು ಮಾಡಿಟ್ಟ ಮಹಾಪ್ರಸಾದ. ನೋಡಿ, ಅವ್ವನ ಎದೆಯ ಹಾಲು ಅಮೃತ, ಅದರೊಟ್ಟಿಗೆ ಆಕಳ ಹಾಲು ಕೂಡ ಅದು ಅಮೃತ. ಈ ಎಲ್ಲ ನುಡಿಗಳನ್ನ ಕೇಳುವಾಗ ಇಲ್ಲಿ ನಾವು ಒಬ್ಬ ಪರಮ ಪೂಜ್ಯರ ಚರಿತ್ರೆಯನ್ನ ದಿವ್ಯ ಚರಿತಾಮೃತ ಅಂತ ಬಳಸಿಕೊಳ್ತಾ ಇದ್ದೇವೆ. ಇದು ಕೇವಲ ಒಂದು ಪುರಾಣ ಅಲ್ಲ, ಇದು ದಿವ್ಯವಾದ ಚರಿತೆಯಿಂದ ಕೂಡಿರುವಂತ ಅಮೃತ. ಇದು ಚರಿತಾಮೃತ. ಇದು ಎಂತ ಅಮೃತ ಅಂದ್ರೆ, ಉಳಿದೆಲ್ಲ ಅಮೃತಗಳು ಒಂದು ಕಡೆ ಸುಖವನ್ನು ಕೊಡಬಹುದು, ಒಂದು ಕಡೆ ದುಃಖವನ್ನು ಕೊಡಬಹುದು. ಆದರೆ ಸಿದ್ಧಗಂಗೆಯ ಪರಮ ಪೂಜ್ಯರ ದಿವ್ಯವಾಗಿರುವಂತಹ ಜೀವನದ ಈ ಚರಿತಾಮೃತ ಏನಿದೆಯಲ್ಲ, ಈ ಚರಿತಾಮೃತವನ್ನ ಯಾರು ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡ್ತಾರೋ ಅವರ ಬದುಕೇ ಅಮೃತ ಆಗ್ತದೆ ಅನ್ನುವಂತ ಅಪರೂಪದ ಸತ್ಯವನ್ನು ನಾವ್ಯಾರೂ ಕೂಡ ಮರೆಯಬಾರದು. ಅದಕ್ಕಾಗಿಯೇ ಶರಣರ ನುಡಿಗಳನ್ನ ವಚನಾಮೃತ ಅಂತ ಕರೀತೇವೆ, ಶರಣರ ನುಡಿಗಳನ್ನ ಅನುಭವಾಮೃತ ಅಂತ ಕರೀತೇವೆ. ಅದು ಬದುಕಿನ ಭವದ ದುಃಖವನ್ನ ದೂರ ಮಾಡಿ ನಾವೆಲ್ಲ ಮನುಷ್ಯರು ಸುಖ, ಶಾಂತಿ, ನೆಮ್ಮದಿಯಿಂದ ಸಂಸಾರದೊಳಗಿದ್ದರೂ ಕೂಡ ನಮ್ಮ ಸಂಸಾರದ ತಾಪತ್ರಯಗಳನ್ನು ದೂರ ಮಾಡಿಕೊಂಡು ನಿಜವಾಗಿರುವಂತ ಸದ್ಗತಿಯ ದಾರಿಯನ್ನು ತೋರುವಂತಹದ್ದು ಅದು ಮಹಾತ್ಮರ ಚರಿತಾಮೃತ. ಅಂತಹ ಮಹಾತ್ಮರಾಗಿ ನಮಗೆಲ್ಲ ಬೆಳಕನ್ನು ಚೆಲ್ಲಿರುವಂತವರು ಪರಮ ಪೂಜ್ಯರಾಗಿರುವಂತಹ ಸಿದ್ಧಗಂಗೆಯ ನಡೆದಾಡುವ ದೇವರಾಗಿರುವ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳು. ಅವರ ಬಗ್ಗೆ ಒಂದಿಷ್ಟು ಓದುವಾಗ, ಅವರ ಕುರಿತಾಗಿ ಕೇಳುವಾಗ
ಬಗ್ಗೆ ತಿಳಿಯುವಾಗ ಅವರ ಬದುಕಿನ ಆದರ್ಶಗಳು ಎಷ್ಟು ಅದ್ಭುತ. ಈ ವಿಶ್ವದ ಇತಿಹಾಸದೊಳಗ, ಅದು ಈ ದಿನಮಾನದೊಳಗ 21ನೇ ಶತಮಾನದೊಳಗ ಇಂತಹ ಒಬ್ಬ ಮಹಾನುಭಾವರು ಆಗಿ ಹೋದರಲ್ಲ ಅನ್ನೋದೇ ಒಂದು ದೊಡ್ಡ ಪವಾಡ, ಒಂದು ದೊಡ್ಡ ಮಿರಾಕಲ್. ಎಲ್ಲರೂ ಅಚ್ಚರಿ ಪಡುವಂತ ವಿಚಾರ ಇದು. ಕಾರಣ ಏನು ಅಂದ್ರೆ, ಪರಮ ಪೂಜ್ಯರು ಅಪ್ಪಣೆ ಕೊಡುವಂತೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಪ್ರಸಾದ ವಾಣಿಯಿಂದ ಬಂದಿರುವಂತ ಅತ್ಯಂತ ಸತ್ಯದ ಮಾತು. ಆ ಮಾತುಗಳನ್ನು ನಾವ್ಯಾರು ಬರೀಬಾರದು ಜೀವನದಲ್ಲಿ. ಮೌಢ್ಯದಿಂದ ತುಂಬಿರುವಂತಹ ಮಾನವ ಸಮಾಜದೊಳಗ ಇಂಥವರ ಮಾತುಗಳು ಆದರ್ಶ ಆಗಬೇಕು, ಇಂಥವರ ಮಾತುಗಳು ಬದುಕಿನ ಸತ್ಯಗಳಾಗಬೇಕು. ಅವು ನಮ್ಮೆಲ್ಲರ ಬದುಕಿಗೆ ನಿತ್ಯದ ಆಚರಣೆಗಳಾಗಬೇಕು. ನೋಡಿ, ಕೈಲಾಸವನ್ನ ಯಾರೂ ಕಂಡಿಲ್ಲ, ಸ್ವರ್ಗವನ್ನ ಯಾರೂ ನೋಡಿಲ್ಲ. ಆದರೆ ಸಿದ್ಧಗಂಗೆಯ ಪರಮ ಪೂಜ್ಯರಾಗಿರುವಂತಹ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಕೈಲಾಸವನ್ನ ಕಂಡು, ತಾವು ಕಂಡುಕೊಂಡ ಕೈಲಾಸವನ್ನ ಜಗತ್ತಿನ ಸಾಮಾನ್ಯ ಮಾನವರಿಗೆ ತೋರಿಸಿಕೊಟ್ಟರು. ಇದಕ್ಕಿಂತ ಪವಾಡ ಬೇಕೆ? ನೀವನ್ನುವುದು ಸ್ವಾಮೀಜಿ, ಎಲ್ಲಿದೆ ಕೈಲಾಸ? ಯಾವುದು ಕೈಲಾಸ? ಕಣ್ಣಿಗೆ ಕಾಣದೇ ಇರುವಂತ ಯಾವುದೋ ವಿಚಾರ ಕೈಲಾಸ ಅಲ್ಲ. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದರ್ಶನವೇ ಅದು ಕೈಲಾಸ. ನಿಮ್ಮ ಮನೆಯೊಳಗ ನೀವು ಸಂಸಾರಸ್ಥರು, ಗೃಹಸ್ಥರು, ಸತಿಪತಿಗಳು ಒಂದಾಗಿ ಚಂದಾಗಿ ಪ್ರೀತಿಯ ಸ್ನೇಹದೊಳಗ ಸತಿಪತಿಗಳು ವಿಚಾರದಿಂದ, ಅರಿವಿನಿಂದ, ಸಂಸ್ಕಾರದಿಂದ ನಿಮ್ಮ ಮಾತು, ರೀತಿ, ಪ್ರೀತಿಯಿಂದ ಕೂಡಿತ್ತು ಅಂದ್ರ ಆ ಮನೆಯೇ ಕೈಲಾಸ. ಮತ್ತೊಂದು ಕೈಲಾಸ ನೋಡುವ ಅವಶ್ಯಕತೆನೇ ಇಲ್ಲ. ಅದುವೇ ನಿಜವಾದ ಸ್ವರ್ಗ ಲೌಕಿಕ ಧರ್ಮಗಳು. ನಿಮ್ಮ ಮನೆಯೇ ಕೈಲಾಸ, ನಿಮ್ಮ ಸಂಸಾರ ಪ್ರೀತಿಯ ಧರ್ಮವೇ ಅದು ಸ್ವರ್ಗ. ಅದಕ್ಕಾಗಿಯೇ ಇರಬೇಕು 16ನೇ ಶತಮಾನದೊಳಗ ತ್ರಿಪದಿಯ ಕಾವ್ಯವನ್ನ ಕೊಟ್ಟಿರುವಂತ ಸರ್ವಜ್ಞ ಮಹಾನುಭಾವ ಬಹಳ ಸುಂದರವಾದ ಒಂದು ಮಾತನ್ನ ಹೇಳ್ತಾನೆ ತನ್ನ ತ್ರಿಪದಿಯೊಳಗ. ವೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯಲ್ಲಿ ನಡೆವ ಸತಿ ಇತ್ತೊಡೆ ಆ ಸ್ವರ್ಗಕ್ಕೆ ಕಿತ್ತು ಹಚ್ಚಂದ ಸರ್ವಜ್ಞ. ಮನೆಯೇ ಸ್ವರ್ಗ, ಮನೆಯೇ ಕೈಲಾಸ. ಈ ಸಮಾಜದಲ್ಲಿ ಪರಸ್ಪರ ಭಾವೈಕ್ಯತೆಯಿಂದ ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಆತ್ಮೀಯತೆಯಿಂದ ಬದುಕ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಸ್ವರ್ಗ ಕೈಲಾಸ ಮತ್ತೊಂದು ಯಾವುದಿದೆ ಈ ಸಮಾಜದಲ್ಲಿ? ಅದರೊಟ್ಟಿಗೆ ಇನ್ನೊಂದು ಅಪರೂಪವಾಗಿರುವಂತ ಕೈಲಾಸ, ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ಕೈಲಾಸ, ಅದು ಪರಮ ಪೂಜ್ಯರ ಸನ್ನಿಧಾನ, ಮಹಾತ್ಮರ ಸನ್ನಿಧಾನ. ಎಲ್ಲಿ ಪೂಜ್ಯರು ದಯಮಾಡಿಸಿ ಮನುಕುಲದ ಒಳಿತಿಗಾಗಿ ಉತ್ತಮ ವಿಚಾರಗಳನ್ನು ಹಂಚಿಕೊಂಡು ನಮಗೆ ಆನಂದವನ್ನು ನೀಡುತ್ತಾರೋ ಅಂತ ಆಧ್ಯಾತ್ಮದ ಅನುಭವದ ಶರಣರ ಸಂಘದೊಳಗ, ಸತ್ಸಂಗದೊಳಗ ನಾವೇನು ಪಾಲ್ಗೊಳ್ಳುತ್ತೇವೆ ಇದೆಲ್ಲವೂ ಕೈಲಾಸವೇ, ಕೈಲಾಸವೇ, ಕೈಲಾಸವೇ. ಈ ಅರ್ಥದಲ್ಲಿ ಸಿದ್ಧಗಂಗೆಯ ಪರಮ ಪೂಜ್ಯರು ಕೈಲಾಸದ ಬಗ್ಗೆ ಅವರೇ ಹೇಳಿದ
ಅವರೇ ಹೇಳಿದ ಅಪರೂಪದ ಮಾತುಗಳು. ನಮಗೆ ಬೇರೆ ಕೈಲಾಸ ಕಾಣುವುದಿಲ್ಲ. ಬಸವಣ್ಣನವರ ವಿಚಾರಗಳನ್ನು ಅಪ್ಪಿ ಒಪ್ಪಿ ಬಾಳಿರುವಂತ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಬಸವಣ್ಣನವರ ವಿಚಾರದಂತೆ ಎಷ್ಟು ಸತ್ಯವಾದ ಮಾತನ್ನ ಹೇಳ್ತಾರೆ. ಬಸವಣ್ಣನವರು ಹೇಳಿದರು, ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿಬೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ. ದೇವನನ್ನ ಸಾಕ್ಷಿಯಾಗಿ ದೇವನ ಜಗತ್ತಿನೊಳಗ ಬದುಕನ್ನ ಕಳೆದಿರುವಂತ ಬಸವಣ್ಣನವರು ಅವನ ಸಾಕ್ಷಿಯಾಗಿ ಈ ಮಾನವ ಲೋಕಕ್ಕೆ ಸತ್ಯತೆಯ ಸ್ವರ್ಗದ ದರ್ಶನವನ್ನು ಮಾಡಿಸಿದರು. ಅಂತಹ ತತ್ವದ ಅನುಷ್ಠಾನ ಮೂರ್ತಿಗಳಾಗಿರುವಂತ ಸಿದ್ಧಗಂಗೆಯ ಪರಮ ಪೂಜ್ಯರು ಹೇಳ್ತಾರೆ, ನಮಗೆ ಬೇರೆ ಕೈಲಾಸ ಕಾಣುವುದಿಲ್ಲ. ನಿತ್ಯವೂ ಕೂಡ ಸಿದ್ಧಗಂಗೆಯ ತುಂಬ ಓಡಾಡುವಂತ ಬಡ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿ ಮನಸ್ಸಿನ ತುಂಬ ಜ್ಞಾನವನ್ನು ತುಂಬಿಕೊಂಡು ಅವರು ಆನಂದ ಪಡ್ತಾ ಇರುವ ಪ್ರಸಂಗವೇ ಅದು ನಮ್ಮ ಪಾಲಿಗೆ ಕೈಲಾಸ 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 ಅನ್ನುವಂಥ ಸತ್ಯವನ್ನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಮತ್ತೆ ಮತ್ತೆ ತಮ್ಮ ವಾಣಿಯ ಮೂಲಕ ಈ ಸತ್ಯವನ್ನ ಅರ್ಪಣೆ ಮಾಡುತ್ತಿದ್ದರು. ಯಾತಕ್ಕಾಗಿ ಈ ಮಾತುಗಳ ಮೂಲಕ ಇವತ್ತಿನ ಚರಿತ್ರೆಯನ್ನು ನಾನು ಆರಂಭ ಮಾಡ್ತಾ ಇದ್ದೇನೆ ಅಂದ್ರೆ, ಪ್ರಪಂಚದೊಳಗ ಲೌಕಿಕ ಜೀವನದೊಳಗ ನಮ್ಮ ಮಕ್ಕಳಾಗೆ ಹುಟ್ಟಿರುವಂತ ಮಕ್ಕಳನ್ನ ಕಾಪಾಡುವುದು ಕಷ್ಟವಾಗಿರುವ ಕಾಲದೊಳಗ, ಹೆತ್ತವರಿಗೆ ಮಕ್ಕಳು ಹೊರೆಯಾಗಿರುವ ಕಾಲದೊಳಗ ಇವತ್ತಿನ ದುನಿಯಾ, ಇವತ್ತಿನ ಸಮಾಜ ಇದನ್ನು ಅರ್ಥ ಮಾಡ್ಕೋಬೇಕು. ಮೊನ್ನೆ ಒಂದು ತಿಂಗಳ ಹಿಂದೆ ಎಲ್ಲಾ ಮೀಡಿಯಾಗಳಲ್ಲಿ, ಪತ್ರಿಕೆಯಲ್ಲಿ ಬಹಳ ದೊಡ್ಡ ಸುದ್ದಿ ನಾನು ಓದಿದ್ದು ನೋಡಿದ್ದು. ವಿಚಿತ್ರ ಅಂದ್ರೆ, ಸರ್ಕಾರ ಕೊಡುವಂತ ಸೌಲಭ್ಯದ ಆಸೆಗಾಗಿ 2 ಮಕ್ಕಳು ಇದ್ದರೆ ಏನೆಲ್ಲ ಸರ್ಕಾರದ ಮೀಸಲಾತಿಯ ಸೌಲಭ್ಯಗಳು ಸಿಗುತ್ತವೆ ಅನ್ನುವಂತ ಉದ್ದೇಶಕ್ಕಾಗಿ 3 ಮಕ್ಕಳನ್ನ ಹಡೆದಿರುವಂತ ಉತ್ತರ ಭಾರತದ ತಂದೆ ತಾಯಿಗಳು ಆ 3 ಮಕ್ಕಳಲ್ಲಿ 1 ಮಗುವನ್ನ ಅಡವಿಯೊಳಗೆ ಬಿಟ್ಟು ತಮ್ಮ ಸ್ವಾರ್ಥಕ್ಕಾಗಿ ಹೋಗ್ತಾರೆ ಅಂದ್ರೆ ಇವತ್ತು ಮಾನವ ಸಮಾಜ ಎಷ್ಟು ಕೆಳಮಟ್ಟಕ್ಕೆ ಇಳೀತಾ ಇದೆ ಎನ್ನುವುದನ್ನು ಕೂಡ ನಾವು ಬಹಳ ಚೆನ್ನಾಗಿ ಆಲೋಚನೆ ಮಾಡಬೇಕು. ಆದರೆ ಇಡೀ ವಿಶ್ವದ ಇತಿಹಾಸದಲ್ಲಿ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 100 ಅಲ್ಲ, 200 ಅಲ್ಲ, 1000 ಅಲ್ಲ, 10,000 ಮಕ್ಕಳನ್ನ ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ತಾಯಿಯಂತ ಪ್ರೀತಿಯನ್ನು ತೋರಿ ಹಸಿದ ಮಕ್ಕಳ ಹೊಟ್ಟೆಗೆ ಅನ್ನವನ್ನ ನೀಡಿ, ನೆತ್ತಿಗೆ ಜ್ಞಾನದ ವಿದ್ಯಾ ಬುದ್ಧಿಯನ್ನ ನೀಡಿ ಬದುಕನ್ನು ಉದ್ಧಾರ ಮಾಡಿರುವಂತ ಅದ್ಭುತವಾದ ಇತಿಹಾಸವನ್ನು ನಾವು ಎಲ್ಲಿಯಾದರೂ ಕಾಣೋದಾದ್ರೆ ಅದು ಭಾರತ ದೇಶದ ಕನ್ನಡ ನಾಡಿನ ಸಿದ್ಧಗಂಗೆಯ ಸುಕ್ಷೇತ್ರದೊಳಗೆ ನಾವು ಕಾಣುತ್ತೇವೆ. ನಿಮಗೆಲ್ಲ ಒಂದು ಕಲ್ಪನೆಯನ್ನು ಕೊಟ್ಟು ನಾನು ಮುಂದುವರಿತೇನೆ. ಇವತ್ತು ನಮಗೆ ಸಿದ್ಧಗಂಗಾ ಸುಕ್ಷೇತ್ರ ಬಹುದೊಡ್ಡ ಜಂಗಮಲಿಂಗ ಕ್ಷೇತ್ರವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಅಲ್ಲಿ ಚೈತನ್ಯ ದೇವರುಗಳು ಓಡಾಡುತ್ತಾರೆ. ಮಕ್ಕಳೊಳಗೆ ಪರಮಾತ್ಮನನ್ನ ಕಂಡವರು ಶಿವಕುಮಾರ ಮಹಾಸ್ವಾಮಿಗಳು. ಒಂದು ಸತ್ಯ ನಿಮಗೆಲ್ಲ ಗೊತ್ತಾಗಬೇಕು. ಈ ಧರ್ಮದ ಬಹುದೊಡ್ಡ ಕೆಲಸ ಏನಾಗಿದೆ ಈ ನಾಡಿನೊಳಗಂದ್ರ, ಲಿಂಗಾಯತ ಧರ್ಮದ ನಿರಂಜನ ಪರಂಪರೆಯ ಮಠಗಳು ಈ ನಾಡಿನೊಳಗ ಬಹಳ ದೊಡ್ಡ ಕಾರ್ಯಗಳನ್ನು ಮಾಡ್ಯಾರ.
ಅಥಣಿ ಮುರುಗೇಂದ್ರ ಶಿವಯೋಗಿಗಳ ವರ ಕೃಪೆಯನ್ನ ಸಂಪಾದಿಸಿರುವಂತ ಧಾರವಾಡದ ಮೃತ್ಯುಂಜಯಪ್ಪಗಳು ಆ ಕಾಲದೊಳಗೆ ನೋಡಿ, ಕನ್ನಡ ನಾಡಿನ ಬಡ ಸಮಾಜದ ಮಕ್ಕಳಿಗಾಗಿ ಮುರುಘಾ ಮಠದೊಳಗ ಪ್ರಸಾದ ನಿಲಯವನ್ನ ಪ್ರಪ್ರಥಮ ಬಾರಿಗೆ ಆರಂಭ ಮಾಡಿರುವಂತಹದ್ದೊಂದು ದೊಡ್ಡ ಇತಿಹಾಸ. ಇದು ನೆನಪಿರಬೇಕು ಅಂತ ಹೇಳ್ತೀನಿ. ಉತ್ತರ ಕರ್ನಾಟಕದೊಳಗ ನಮ್ಮ ಪ್ರಾಂತ್ಯದೊಳಗೆ ಇಂಥ ಕಾರ್ಯವನ್ನು ಮಾಡಿದವರು ಧಾರವಾಡದ ಮೃತ್ಯುಂಜಯಪ್ಪಗಳವರು ಇಷ್ಟು ದೊಡ್ಡ ಕೆಲಸವನ್ನು ಮಾಡಿದರು. ಅದನ್ನು ಮೀರಿ ನಾವು ವಿಜಯಪುರ ಜಿಲ್ಲೆಗೆ ಬಂದರೆ ಬಂಧನಾಳದ ಸಂಗನ ಬಸವ ಶಿವಯೋಗಿಗಳು ಅನ್ನುವಂತಹ ಮಹಾನುಭಾವರು ವಿದ್ಯಾಲಯಗಳೇ ದೇವಾಲಯ, ವಿದ್ಯಾರ್ಥಿಗಳೇ ದೇವರು ಅನ್ನುವಂತ ಸತ್ಯವನ್ನ ಘೋಷಣೆ ಮಾಡಿ ಹಳ್ಳಿ ಹಳ್ಳಿಗೆ ಪಾದಯಾತ್ರೆ ಮಾಡಿ ಜೋಳಿಗೆಯನ್ನ ಹಿಡಿದು ಬಂದಿರುವಂತಹ ಕಾಣಿಕೆಯನ್ನ ವಿದ್ಯಾಕೇಂದ್ರಗಳಿಗಾಗಿ ಬಡ ಮಕ್ಕಳ ಕಲ್ಯಾಣಕ್ಕಾಗಿ ಸದ್ವಿನಿಯೋಗ ಮಾಡಿ ವಿದ್ಯಾಕೇಂದ್ರಗಳನ್ನು ಸ್ಥಾಪನೆ ಮಾಡಿರುವಂತ ಭವ್ಯ ಇತಿಹಾಸ ಕನ್ನಡ ನಾಡಿನ ಲಿಂಗಾಯತ ಮಠಗಳಿಗಿದೆ. ಅದರ ಜೊತೆಗೆ ಇವತ್ತು ಮತ್ತೊಂದು ಬಹುದೊಡ್ಡ ಹೆಸರು ಮೈಸೂರು ಪ್ರಾಂತ್ಯದ ಸುತ್ತೂರು ಸಂಸ್ಥಾನ ಮಠ. ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಸದ್ಯದ ಜಗದ್ಗುರುಗಳಾಗಿ ಇದ್ದವರು. ಇವರ ಹಿಂದೆ ಇದ್ದಂತ ಪರಮ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಅವರಿದ್ದ ಕಾಲದೊಳಗ ನಾವು ಮರಿದೇವರಾಗಿ 9 ವರ್ಷ ಮೈಸೂರಿನಲ್ಲಿ ಇದ್ದವರು. ರಾಜೇಂದ್ರ ಬುದ್ಧಿಯವರು ತಾವು ವಿದ್ಯಾರ್ಥಿಯಾಗಿ ಕುಗ್ರಾಮ ಸುತ್ತೂರು ಬಹಳ ಚಿಕ್ಕದಾದ ಹಳ್ಳಿ, ಖರ್ಚಿಗನೂರು ಬಹಳ ದೊಡ್ಡದು, ಸುತ್ತೂರು ಇದಕ್ಕಿಂತಲೂ ಬಹಳ ಚಿಕ್ಕದು, ಈಗ ಬಹಳ ಬೆಳೆದದ. ಆ ದಿನಮಾನದೊಳಗೆ ನಾವು ನೋಡಿದಾಗ ಡಿಸ್ಟರ್ಬ್ ಮಾಡಬೇಡ್ರಿ, ಸುತ್ತ ಕೂಡ್ರಿ. ಆ ಕಾಲದೊಳಗ ನೋಡಿ, ವಿದ್ಯಾರ್ಜನೆಗಾಗಿ ಬಂದಿರುವಂತ ಪರಮ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ತಮ್ಮೊಟ್ಟಿಗೆ 4 ಬಡ ಮಕ್ಕಳನ್ನ ಇಟ್ಟುಕೊಂಡು ಪ್ರೀತಿಯ ಸಹಭೋಜನವನ್ನು ನೀಡುವುದರ ಮೂಲಕ ಆ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಮುಂದೆ ಇನ್ನೂ ಬೇಡಿಕೆ ಬಂದಾಗ ತಮ್ಮ ಕೊರಳಲ್ಲಿ ಗುರುಗಳು ಹಾಕಿರುವಂತ ಇಷ್ಟಲಿಂಗದ ಹೊದಿಕೆಯಾಗಿರುವಂತ ನಾವೇನು ಕರಡಿಗೆ ಗುಂಡುಗಡಿಗೆ ಅಂತೀವಿ, ಅವರ ಕೊರಳೊಳಗ ಬಂಗಾರದ ಗುಂಡುಗಡಿಗೆ ಇರ್ತದ. ಆ ಗುಂಡುಗಡಿಗೆಯನ್ನ ಮಾರಿ ಮೈಸೂರಿನೊಳಗ 16 ಮಕ್ಕಳಿಗಾಗಿ ಪ್ರಸಾದ ನಿಲಯವನ್ನ ಆರಂಭ ಮಾಡಿರುವಂತ ರಾಜೇಂದ್ರ ಬುದ್ಧಿಯವರ ತ್ಯಾಗ ಇವತ್ತು ಸುತ್ತೂರಿನೊಳಗ 10,000 ಮಕ್ಕಳು ನಿತ್ಯ ಪ್ರಸಾದ ತಗೊಂಡು ವಿದ್ಯೆಯನ್ನು ಕಲಿತಾ ಇದ್ದ ಪ್ರಜೆಗಳು. ಅಂದ್ರೆ ಎಂತೆಂಥವರು ಈ ನಾಡಿನೊಳಗ ಎಂತೆಂಥ ತ್ಯಾಗಕ್ಕೆ ಮುಂದಾದರು. ಇವತ್ತು ಅಂತಹ ಪರಂಪರೆಯಲ್ಲಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ, ಹಾನಗಲ್ಲ ಗುರುಮಾರ ಮಹಾಶಿವಯೋಗಿಗಳ ಕೃಪೆಯೊಳಗೆ ಬೆಳಕನ್ನು ಕಂಡಿರುವಂತಹ ಆಶ್ರಮ, ಬಸರೀಗಿಡದ ವೀರಪ್ಪನವರ ತ್ಯಾಗದೊಳಗ ಬೆಳಕನ್ನು ಕಂಡಿರುವಂತಹ ಆಶ್ರಮ, ಪಂಚಾಕ್ಷರಿ ಗವಾಯಿಗಳವರು, ಪುಟ್ಟರಾಜ ಕವಿ ಗವಾಯಿಗಳವರು, ಹೆತ್ತವರಿಗೆ ಹೊರೆಯಾಗಿರುವಂತ ಅಂಧ ಅನಾಥ ಕುರುಡ ಮಕ್ಕಳನ್ನ ತಮ್ಮ ಜೋಳಿಗೆಯೊಳಗೆ ಭಿಕ್ಷೆ ಬೇಡಿಕೊಂಡು ಬಂದು ಅವರ ಬಾಳಿಗೆ ಅನ್ನ ಕೊಟ್ಟು, ಆಶ್ರಯ ಕೊಟ್ಟು, ವಿದ್ಯಾ ಕೊಟ್ಟು, ಅವರಿಗೆ ಸಂಗೀತ ಕಲಿಸಿ, ಅವರಿಗೆ ಹಾರ್ಮೋನಿಯಂ, ತಬಲಾ, ಅವರಿಗೆ ವಯೋಲಿನ್, ಅವರಿಗೆ ಹಾಡುವ ಕಲೆ ಎಲ್ಲದನ್ನ ಬದುಕಿನೊಳಗೆ ತುಂಬಿ ಇವತ್ತು ಬಸ್ ಸ್ಟ್ಯಾಂಡಿನೊಳಗ, ಫುಟ್ಪಾತಿನೊಳಗ, ರೈಲ್ವೆ ಸ್ಟೇಷನ್ಗಳಲ್ಲಿ ಭಿಕ್ಷೆ ಬೇಡುವಂತ ವ್ಯವಸ್ಥೆಯನ್ನು ತಪ್ಪಿಸಿ ಕುರುಡರೂ ಕೂಡ ತಮ್ಮ ಕಾಲ ಮೇಲೆ ನಿಂತುಕೊಂಡು ಬದುಕಬಹುದು ಅನ್ನುವಂತ ಕಲ್ಯಾಣದ ಕಾರ್ಯವನ್ನು ಮಾಡಿದವರು ಪುಟ್ಟರಾಜ ಕವಿ ಗವಾಯಿಗಳವರು.
ಎಲ್ಲ ಮಾತುಗಳನ್ನ ಯಾವ ಉದ್ದೇಶಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಅಂದ್ರೆ, ಸಿದ್ಧಗಂಗೆಯ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರ ಬದುಕೇ ಒಂದು ಪವಾಡ. ಅವರ ಚರಿತ್ರೆ ಅದು ನಿಜವಾಗಲೂ ಕೂಡ ದಿವ್ಯವಾಗಿರುವಂತಹ ಬದುಕಿಗೆ ಮೌಲ್ಯಯುತವಾದ ಅಮೃತ. ಒಬ್ಬ ವಿದ್ಯಾರ್ಥಿಯಾಗಿ ಸಿದ್ಧಗಂಗೆಗೆ ಬಂದು ಓದುವ ಉದ್ದೇಶಕ್ಕಾಗಿ ಬಂದಿರುವಂತಹ ಒಬ್ಬ ಶಿವಣ್ಣ ಅದೇ ಮಠದ ಶಿವಕುಮಾರ ಸ್ವಾಮಿಯಾಗಿ ಪರಿವರ್ತನೆಯಾಗಿರೋದೇ ಒಂದು ದಿವ್ಯವಾದ ಚರಿತ್ರೆ, ಒಂದು ದೊಡ್ಡ ಪವಾಡ. ಓದಾಕ ಬಂದ ಹುಡುಗ, ಮಠಕ್ಕಾಗಬೇಕು ಅಂತ ಬಂದ ಹುಡುಗ ಅಲ್ಲ, ಓದುವ ಸಲುವಾಗಿ ಉದ್ದಾನ ಸ್ವಾಮಿಗಳ ಆಶ್ರಯವನ್ನ ಬೇಡಿ ಬಂದಿರುವಂತ ಒಬ್ಬ ಬಾಲಕ ಶಿವಣ್ಣ ಹೋಗಿ ಶಿವಕುಮಾರ ಸ್ವಾಮೀಜಿ ಆಗಿರುವಂತಹದ್ದು ಎಂತ ಚರಿತ್ರೆ ಅದು. ಇವತ್ತು ಸತ್ಯ ಅಂತಹ ಅಪರೂಪದ ಚರಿತ್ರೆಯೊಳಗ ಮತ್ತೊಬ್ಬರು ನಮಗ ಸಾಕ್ಷಿಯಾಗಿ ಸಿಗುವಂತವರು ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಅಭಿನವ ಅಪರೂಪದ ಸ್ವಾಮೀಜಿಯವರು. ಎಷ್ಟು ವಿಶೇಷ ಅಂದ್ರೆ, ಅವರು ಕೂಡ ವಿದ್ಯಾರ್ಥಿಯಾಗಿ ಬಂದವರೇ, ಬಡ ಜಂಗಮರ ಮನೆಯೊಳಗೆ ಹುಟ್ಟಿದವರೇ, ಶಿವಶಾಂತ ವೀರ ಮಹಾಸ್ವಾಮಿಗಳವರ ಆಶ್ರಯ ಪಡೆದುಕೊಂಡು ಬಂದು ವಿದ್ಯಾರ್ಥಿಯಾಗಿ ಸಾಲಿ ಕಲ್ಕೋತ ಇರೋ ಮೊದಲೇನೆ 12ನೇ ವಯಸ್ಸಿಗೆನೆ ಅವರನ್ನ ಉತ್ತರಾಧಿಕಾರಿಯಾಗಿ ಮಾಡಿಕೊಂಡ್ರು. ಬಹುಶಃ ಇವತ್ತು ನಾಳೆ ಬೆರಗಾಗಿ ನೋಡುವಂತೆ ಕಾರ್ಯ ಚಟುವಟಿಕೆಗಳು ನಡೆದಾವ. ಕನ್ನಡ ನಾಡಿನ ಲಿಂಗಾಯತ ಮಠಗಳ ವಿಶೇಷವಾಗಿರುವಂಥ ಕೊಡುಗೆಯದು. ಯಾವ ಸರ್ಕಾರಗಳೂ ಕೂಡ ಮಾಡದೇ ಇರುವ ಕಾರ್ಯಗಳನ್ನ ಮಾಡಿರುವಂತ ಬಹಳ ದೊಡ್ಡ ಚರಿತ್ರೆ ಇರುವುದು ಈ ಮಠಗಳಿಗೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶಿವಕುಮಾರ ಮಹಾಸ್ವಾಮೀಜಿಯವರ ದಿವ್ಯವಾಗಿರುವಂತ ಬದುಕನ್ನ ಚರಿತ್ರೆಯ ರೂಪದೊಳಗೆ ಕೇಳುವಂತ ಒಂದು ಅಪರೂಪದ ಪುರಾಣದ ಕಾವ್ಯವನ್ನ ಇವತ್ತು ಕರ್ಚಿಗನೂರಿನ ಮೂಲಕ ನಮ್ಮೆಲ್ಲ ಭಕ್ತರು ಪ್ರೀತಿಯಿಂದ ಇದನ್ನ ರಚನೆ ಮಾಡಿಸಿ ಸಿದ್ಧಗಂಗೆಯ ಪೂಜ್ಯರ ಗಮನಕ್ಕೆ ಇದನ್ನು ತಂದು ಈ ಕಾವ್ಯವನ್ನ ಆಧಾರವಾಗಿಟ್ಟುಕೊಂಡು ಅವರ ಚರಿತ್ರೆಯನ್ನು ಕೇಳುವಂತ ಅಪರೂಪದ ಪ್ರಸಂಗಕ್ಕೆ ಇಂದಿನ ಈ ವೇದಿಕೆ ಸಾಕ್ಷಿಯಾಗಿರೋದು, ಇದು ಕೂಡ ಒಂದು ರೀತಿಯೊಳಗೆ ಪವಾಡವೇ ಸರಿ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ಕೊಳ್ತಾ, ನಿನ್ನೆ ಈ ಪುರಾಣದ ಕಾವ್ಯವನ್ನ ರಚನೆ ಮಾಡಿರುವಂತ ಬೆಳಗಾನೂರಿನ ಕಂಬಾಳೆ ಮಠದ ನಮ್ಮ ಶರಭಯ್ಯ ಸ್ವಾಮಿಗಳು ಶಿವಕುಮಾರ ಮಹಾಶಿವಯೋಗಿಗಳನ್ನು ಸ್ಮರಣೆ ಮಾಡಿ ಅವರ ವರಕೃಪೆ ನನ್ನ ಮೇಲಿರಲಿ ಅನ್ನುವಂತಹ ಭಾವಭಕ್ತಿಯನ್ನು ಅರ್ಪಣೆ ಮಾಡುವುದರ ಮೂಲಕ ಈ ಪುರಾಣದ ಕಾವ್ಯವನ್ನ ಅವರು ಆರಂಭ ಮಾಡಿದ್ದಾರೆ. ಬಹುಶಃ ಮೊದಲನೆಯ ಪೀಠಿಕಾ ಸಂಧಿಯೊಳಗ ಈ ಅಧ್ಯಾಯದೊಳಗ 35 ನುಡಿಗಳು ಬರ್ತಾವೆ. ಆ ನುಡಿಗಳಲ್ಲಿ ಶಿವಕುಮಾರ ಸ್ವಾಮೀಜಿಯವನ್ನ ಮೊದಲುಗೊಂಡು ಅವರು ಬಸವಾದಿ ಪ್ರಮತರನ್ನ, ಆಚಾರ್ಯರ ಪರಂಪರೆಗಳನ್ನ ಸ್ಮರಣೆ ಮಾಡಿ ಸಿದ್ಧಲಿಂಗ ಶಿವಯೋಗಿಗಳನ್ನ, ಅಟವಿ ಸ್ವಾಮಿಗಳನ್ನ, ಉದ್ದಾನ ಶಿವಯೋಗಿಗಳನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಣೆ ಮಾಡುವುದರ ಮೂಲಕ ಅಲ್ಲಮನನ್ನ, ಅಕ್ಕ ಮಹಾದೇವಿಯನ್ನ, ಹಾಲ್ವಿಯ ಮಹಾಂತ ಶಿವಯೋಗಿಗಳನ್ನ, ಸದ್ಯದ ಪರಮ ಪೂಜ್ಯರನ್ನು ಕೂಡ ಭಾವ ತುಂಬಿ ನೆನೆಯುವುದರ ಮೂಲಕ ಅವರ ವರ ಕೃಪೆಯ ಅಪ್ಪಣೆಯನ್ನ ಪಡೆದುಕೊಂಡು ನಾನು ಈ ಚರಿತ್ರೆಯನ್ನ ಆರಂಭ ಮಾಡುತ್ತೇನೆ. ನನ್ನನ್ನು ಹಡೆದಿರುವಂತ ನನ್ನ ತಂದೆ ತಾಯಿಗಳ ಕೃಪೆಯೂ ಕೂಡ ನನ್ನ ಮೇಲಿರಲಿ ಅನ್ನುವಂತಹ ಭಾವಭಕ್ತಿಯಿಂದ ಮೊದಲನೇ ಅಧ್ಯಾಯವನ್ನ ಅವರು ಪೂರ್ಣಗೊಳಿಸಿದ್ದಾರೆ. ಎರಡನೇ ಅಧ್ಯಾಯದೊಳಗ ಸಿದ್ಧಗಂಗಾ ಕ್ಷೇತ್ರದ ಮಹಿಮೆಯನ್ನು ಕುರಿತಾಗಿ ಅವರು ಕೆಲವು ನುಡಿಗಳನ್ನು ಬರೀತಾರೆ. ಬಹುಶಃ ಪೂಜ್ಯರ ನಿಮ್ಮೆಲ್ಲರ ಅಪ್ಪಣೆಯ ಮೇರೆಗೆ ನಾಳೆನೇ ತೊಟ್ಟಿಲ ಕಾರ್ಯವನ್ನು ಮಾಡಬೇಕು ಅನ್ನುವಂತ ಸಂಕಲ್ಪ ಆಗಿರುವುದರಿಂದ ಬಹುಶಃ ಮುಂದೆ ಶಿವಣ್ಣ ಸಿದ್ಧಗಂಗೆಗೆ ಬರುವಾಗ ಸಿದ್ಧಗಂಗಾ ಕ್ಷೇತ್ರದ ಮಹಿಮೆಯನ್ನ ನಾನು ಹೃದಯ ತುಂಬಿ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಪಡುತ್ತೇನೆ ಅನ್ನುವಂತ ಮಾತನ್ನು ಹೇಳಿ, ಇವತ್ತು ಈ ಕಾವ್ಯದ ಪುರಾಣದ ಚರಿತಾಮೃತದ ಸಂದರ್ಭದೊಳಗೆ ನಮ್ಮ ಚರಿತ್ರೆಯ ನಾಯಕರ ಅವತಾರ
ಅವರ ಹುಟ್ಟುವಿಕೆ, ಅವರ ಜನನದ ಮೂಲ ಪ್ರಸಂಗವನ್ನು ಕುರಿತಾಗಿ ಈ ಪುರಾಣದ ಕಾವ್ಯವನ್ನು ರಚನೆ ಮಾಡಿರುವಂತಹ ಕವಿಗಳು ಬಹಳ ಸುಂದರವಾಗಿ ಕೆಲವು ನುಡಿಗಳಲ್ಲಿ ರಚನೆ ಮಾಡಿದ್ದಾರೆ. ಆ ನುಡಿಗಳನ್ನು ಬಳಸಿಕೊಂಡು ಪರಮ ಪೂಜ್ಯರು ಈ ನಾಡಿಗೆ ಹೇಗೆ ಅವತಾರವನ್ನು ತಾಳಿದ್ರು, ಹೇಗೆ ಹುಟ್ಟಿ ಬಂದರು, ಯಾರ ಪುಣ್ಯ ಗರ್ಭದಿಂದ ಈ ನಾಡನ್ನ ಬೆಳಗಿದ್ರು ಅನ್ನುವ ಚರಿತ್ರೆಯನ್ನು ಇವತ್ತು ಕೇಳಿ ನಾಳೆ ಅವರ ವಿಶೇಷವಾಗಿರುವಂತಹ ತೊಟ್ಟಿಲು ಕಾರ್ಯವನ್ನ ನಾವೆಲ್ಲ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಈಗ ಸಂಪ್ರದಾಯದಂತೆ ಈ ಪುರಾಣವನ್ನ ಗಾಯಕರು ಓದ್ತಾರೆ. ಮುಂದಿನ ಚರಿತ್ರೆಯಂತ ನಾವೆಲ್ಲ ಸಾಗೋಣ. ಭಕ್ತಿಯ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿ ಜ್ಞಾನ ತ್ಯಾಗ ಬೆಳೆದ ಭಾವದ ಜೀವಾಮೃತ ಅಮೃತ ಪರಮಾಮೃತ ಶರಣ ಚರಿತಾಮೃತ ಅಮೃತ ಪರಮಾಮೃತ ಶರಣ ಚರಿತಾಮೃತ ಅಂತರಂಗದ ಅಮೃತ ಅಂತರಂಗದ ಅಮೃತ ಅಂತರಂಗದ ಅಮೃತ ಅಂತರಂಗದ ಅಮೃತ ಅಮೃತ ಪರಮಾಮೃತ ಶರಣ ಚರಿತಾಮೃತ ಅಮೃತ ಪರಮಾಮೃತ ಶರಣ ಚರಿತಾಮೃತ. ಪ್ರೀತಿ ಪ್ರೀತಿ ಭಾವ ಭಕ್ತಿ ಕಲಿಸುವ ಕರುಣಾಮೃತ ಪ್ರೀತಿ ಪ್ರೀತಿ ಭಾವ ಭಕ್ತಿ ಕಲಿಸುವ ಕರುಣಾಮೃತ ಜ್ಞಾನನಿಷ್ಠೆ ಸೌಮ್ಯಕಾಯಕ ಜ್ಞಾನನಿಷ್ಠೆ ಸೌಮ್ಯಕಾಯಕ ಕಲಿಸುವ ಕರುಣಾಮೃತ ಅಮೃತ ಪರಮಾಮೃತ ಶರಣ ಚರಿತಾಮೃತ ಅಮೃತ ಪರಮಾಮೃತ ಶರಣ ಚರಿತಾಮೃತ. ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ ಮನದ ಮೈಲಿಗೆ ತೊರೆಯುವಂತ ಮನದ ಮೈಲಿಗೆ ತೊರೆಯುವಂತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಭಕ್ತಿಯೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿಯೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿ ಜ್ಞಾನ ತ್ಯಾಗ ಬೆಳೆದ ಭಕ್ತಿ ಜ್ಞಾನ ತ್ಯಾಗ ಬೆಳೆದ ಭಾವದ ಜೀವಾಮೃತ ಅಮೃತ ಪರಮಾಮೃತ ಶರಣ ಚರಿತಾಮೃತ ಅಮೃತ ಪರಮಾಮೃತ ಶರಣ ಚರಿತಾಮೃತ ಅಂತರಂಗದ ಅಮೃತ
ಚರಿತಾಮೃತ ಪರಮಾಮೃತ ಶರಣ ಚರಿತಾಮೃತ ಶರಣ ಚರಿತಾಮೃತ ಶರಣ ಚರಿತಾಮೃತ. ಕರುನಾಡ ದಕ್ಷಿಣ ವೈಭವದ ಮೆರೆದಿಹುದು ಕರುನಾಡ ಸಿರಿದೇವಿ ವರರಾಜಧಾನಿಯದು ಅರಸು ಕೆಂಪೇಗೌಡ ಕಟ್ಟಿಸಿಹ ಸಿರಿಪುರವು ಜಗಖ್ಯಾತಿ ಬೆಂಗಳೂರದು ಅರಸು ಕೆಂಪೇಗೌಡ ಕಟ್ಟಿಸಿ ಹಸಿರಿಪುರವು ಜಗಖ್ಯಾತಿ ಬೆಂಗಳೂರದು ಬೆಂಗಳೂರದು. ಸಿರಿ ಜಿಲ್ಲೆಯೊಳಗಿರುವ ತಾಲೂಕು ಮಾಗಡಿಯು ಮಾಗಡಿಯು ಇರುತ್ತಿಹುದು ಇದರಲ್ಲಿ ವೀರಾಪುರಂತೆಂಬ ಕಿರುವಳ್ಳಿ ಶಿವಶರಣ ಮಹಾಪುಣ್ಯ ಕ್ಷೇತ್ರಗಳ ಮಧ್ಯದಲ್ಲಿ ಮಹಾಪುಣ್ಯ ಕ್ಷೇತ್ರಗಳ ಮಧ್ಯದಲ್ಲಿ ರಾಜಿಸುವುದು ರಾಜಿಸುವುದು. ಈ ಪುರದಾಗ್ನೇಯ ದಿಕ್ಕಿನಲ್ಲಿ ತೋರುವುದು ಮಹಾಪುರುಷ ಶಿವಶರಣ ಮಾತೇಶ ಗದ್ದುಗೆಯೋ ಸೈಪಿನ ಸುಕ್ಷೇತ್ರ ಕಾಚಕಲ್ಲಪ್ಪನ ಬೆಟ್ಟಬದುವಾಯುವಿನಲ್ಲಿ ಸೈಪುವಿನ ಸುಕ್ಷೇತ್ರ ಕಾಚಕಲ್ಲಪ್ಪನ ಬೆಟ್ಟಬದುವಾಯುವಿನಲ್ಲಿ ಮೀಪುರದ ಪೂರ್ವದಲ್ಲಿ 3 ಮೈಲು ಅಂತರದಿ 3 ಮೈಲು ಅಂತರದಿ ಸಾಪರಮ ಕಂಚುಗಲ್ಲ ಬಂಡೆ ಮಠ ಬೆಟ್ಟದಲ್ಲಿ ತಾಪಸರು ಬೋಳು ಬಸವೇಶ್ವರರ ತಪಭೂಮಿ ಮರುಳ ಸಿದ್ದೇಶ ಮಠವು ಬೋಳು ಬಸವೇಶ್ವರರ ತಪಭೂಮಿ ಮರುಳ ಸಿದ್ದೇಶ ಮಠವು ಮರುಳ ಸಿದ್ದೇಶ ಮಠವು ಸಾಂಬಜೈರ್ವ ಪರಾಬರೇಶ್ವರ ಹರ ಹರ ಮಹಾದೇವ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರ ದಿವ್ಯ ಚರಿತಾಮೃತದ ಬದುಕಿನ ಮೂಲ ಸತ್ಯದ ಚರಿತ್ರೆ ಆರಂಭವಾಗುತ್ತದೆ. ಈ ಕಾವ್ಯವನ್ನ ಚರಿತ್ರೆಯನ್ನ ರಚನೆ ಮಾಡಿರುವಂತ ಕವಿಗಳು ವಾರ್ತಿಕ ಷಟ್ಪದಿಯೊಳಗ ಬಹಳ ಸುಂದರವಾಗಿರುವಂತ ಚರಿತ್ರೆಯನ್ನ ಹೇಳ್ತಾ ಹೋಗ್ತಾರೆ. ಈ ಚರಿತ್ರೆ ನಿರ್ಮಾಣ ಆಗಲಿಕ್ಕೆ ಮತ್ತೆ 10 ಚರಿತ್ರೆಯ ಗ್ರಂಥಗಳನ್ನ ಅವರು ಅಧ್ಯಯನ ಮಾಡಿ ಅವಲೋಕನ ಮಾಡಿ ಈ ನುಡಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲಿ, ಭೂಮಂಡಲದಲ್ಲಿ ಅಪರೂಪ
ಅಪರೂಪದ ಧರ್ಮದ ಪುಣ್ಯಕ್ಷೇತ್ರ ಅನಿಸಿಕೊಂಡಿರುವಂತಹದ್ದು ಭಾರತ ದೇಶ. ಕಾರಣ, ಈ ದೇಶ ಎಷ್ಟೋ ಜನ ಮಹಾತ್ಮರಿಗೆ, ಶಿವಯೋಗಿಗಳಿಗೆ, ಸತ್ಪುರುಷರಿಗೆ, ಅವಧೂತರಿಗೆ, ಆರೂಢರಿಗೆ, ಶರಣರಿಗೆ, ಸಂತರಿಗೆ, ದಾಸರಿಗೆ ಜನ್ಮದ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ವಿಶ್ವದ ವಿಶಿಷ್ಟವಾಗಿರುವಂತಹ ರಾಷ್ಟ್ರ ಅದು ಭಾರತ. ಅದಕ್ಕಾಗಿಯೇ ನಮ್ಮ ತೆಲಂಗಾಣ ನಾಡಿನ ಒಬ್ಬ ತೆಲುಗು ಕವಿ ಈ ರಾಷ್ಟ್ರವನ್ನು ಕುರಿತಾಗಿ ಒಂದು ಅಪರೂಪದ ಮಾತನ್ನ ಹೇಳಿದ. ದೇಶ ಮಟ್ಟೆ ಮಟ್ಟಿಲು ಕಾದು, ದೇಶ ಮಟ್ಟೆ ಮನುಷ್ಯರು. ಎಷ್ಟು ಚಲೋ ಮಾತನ್ನ ಹೇಳ್ತಾನೆ. ದೇಶ ಮಟ್ಟೆ ಮಟ್ಟಿಲು ಕಾದು, ಅದು ಕೇವಲ ಮಣ್ಣಿನಿಂದ, ಕಲ್ಲಿನಿಂದ, ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತ ಒಂದು ಭೌಗೋಳಿಕ ಪ್ರದೇಶ ಅಷ್ಟೇ ಅಲ್ಲ. ಭಾರತ ಅಂದ್ರೆ ಆತನ ಆಲೋಚನೆ ನೋಡಿ. ದೇಶ ಮಂಟೆ ಮಟ್ಟಿಲು ಕಾದು, ದೇಶ ಮಂಟೆ ಮನುಷ್ಯರು. ಮನುಷ್ಯತ್ವದ ಅರಿವಿನಿಂದ ಕೂಡಿರುವಂತ ಈ ವಿಶ್ವದ ವಿಶಿಷ್ಟವಾಗಿರುವಂತ ದೇಶ, ರಾಷ್ಟ್ರ ಅದು ಯಾವುದಾದರೂ ಇದ್ರೆ ಅದು ನಮ್ಮ ಹೆಮ್ಮೆಯ, ನಾವು ಬಾಳುವಂತ ಭಾರತ ರಾಷ್ಟ್ರ. ಇಂತಹ ಭಾರತ ರಾಷ್ಟ್ರ ಎಷ್ಟು ಪರಮ ಪವಿತ್ರ ಅಂದ್ರೆ, ಒಂದು ಸಲ ಜಪಾನ್ ದೇಶದ ಒಬ್ಬ ಅಪರೂಪದ ಚಿಂತಕ, ಆತನ ಹೆಸರು ಶಾಂಶು ಅಂತ ಹೇಳಿ, ಭಾರತವನ್ನು ನೋಡಬೇಕು, ಇಂಡಿಯಾವನ್ನು ನೋಡಬೇಕು ಅಂತ ಹಂಬಲಿಸಿ ಈ ದೇಶಕ್ಕೆ ಬಂದ, ಈ ರಾಷ್ಟ್ರಕ್ಕೆ ಬಂದ. ಈ ದೇಶದ ಮೇಲಿನ ತುದಿಯಾಗಿರುವಂತ ಕಾಶ್ಮೀರದಿಂದ ಹಿಡಿದುಕೊಂಡು ಕೊನೆಯ ತುದಿಯಾಗಿರುವಂತ ಕನ್ಯಾಕುಮಾರಿಯವರೆಗೆ ಯಾತ್ರೆಯನ್ನು ಮಾಡ್ತಾ ಈ ದೇಶದ ಧಾರ್ಮಿಕ, ಸಾಂಸ್ಕೃತಿಕ, ಜನಪದೀಯ ಸಂಸ್ಕೃತಿಯನ್ನ ನೋಡ್ತಾ ಆನಂದ ಪಡ್ತಾ ತಿರುಗಾಡುವಾಗ ಇಂಥ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅನ್ನೋದು ಗೊತ್ತಾಗಿ ಕೆಲವು ಜನ ಪತ್ರಕರ್ತರು ಆತನನ್ನ ಭೇಟಿಯಾಗಿ ಸಂದರ್ಶನ ಮಾಡ್ಲಿಕ್ಕೆ ಹೋದ್ರಂತೆ. ನೋಡಿ, ಬಹಳ ವಿಚಿತ್ರ ಅಂದ್ರೆ, ಆ ಚಿಂತಕ ಶಾಂಶು ಭಾರತ ದೇಶದೊಳಗೆ ಓಡಾಡುವಾಗ ತನ್ನ ಕಾಲೊಳಗ ಚಪ್ಪಲಿಗಳನ್ನು ಮೆಟ್ಟಿರಲಿಲ್ಲ. ಬರಿಗಾಲಿನಿಂದ ಈ ದೇಶದೊಳಗೆ ಓಡಾಡುವುದನ್ನು ಕಂಡು ಪತ್ರಕರ್ತರು ಕೇಳಿದ್ರು. ಯಾಕಂದ್ರೆ ಅವರು ಕೇಳೋದು ಹಂಗಿರ್ತದೆ, ಕೇಳಬಾರದನ್ನ ಕೇಳ್ತಾರೆ. ಅವ ಹುಟ್ಟಿರೋದು ಏನು ಕಾಣಲಿಲ್ಲ ಅವರಿಗೆ, ಕಾಲಾಗಿಲ್ಲ, ದಟ್ಟ ಕಂಡಿದ್ದಾರೆ. ಹಂಗಿರ್ತಾರ ಅವರು, ಹಂಗ ಪ್ರಶ್ನೆನೇ ಮಾಡ್ತಾರ. ಒಂದು ಪ್ರಶ್ನೆಗೆ 100 ಪ್ರಶ್ನೆಯ ಉತ್ತರಗಳು ಏನೇನೋ ಆಗಿ ಒಟ್ಟಾರೆ ಹೇಳೋರು, ಕೇಳೋರು, ನೋಡೋರು ಎಲ್ಲರೂ ತಲೆ ಕೆಡಿಸಿಕೊಳ್ಳುವಂಗ ಮಾಡೋರ ಅವರು. ಅದರೊಳಗೆ ಇತ್ತಿತ್ತಲಾಗಿ ಸೋಷಿಯಲ್ ಮೀಡಿಯಾದೊಳಗ ಇಡೀ ಮಾನವ ಸಮಾಜವೇ ದಗದಗ ಅಂತ ಉರಿಬೇಕು. ಆ ರೀತಿಯೊಳಗೆ ವಿಚಿತ್ರ ಹೇಳಿಕೆಗಳು ಬರ್ತಾ ಇದ್ದಾವೆ. ಎಲವಿಲ್ಲದ ನಾಲಿಗೆ ಏನು ಬೇಕು ಅದನ್ನು ಮಾತಾಡುತ್ತದ. ಅದನ್ನ ಪುಂಖಾನುಪುಂಖವಾಗಿ ಪ್ರಚಾರ ಮಾಡುವಂತ ಅಪರೂಪದ ದಿಗ್ಗಜರು ನಮ್ಮೊಳಗೆ ಹುಟ್ಟುಕೊಂಡಾರ. ಏನು ಮಾಡೋದು? ಕಾಲದ ಕಟ್ಟಳೆಯ ಧರ್ಮ ಹ್ಯಾಂಗ ಬಂದದಾಗ ಸುಮ್ಮ ಹೋಗುವುದಷ್ಟೇ. ನೋಡಿ, ಅವನನ್ನ ಒಬ್ಬ ಪತ್ರಕರ್ತ ಕೇಳಿದಂತ, ಏನ್ ಸರ್ ನೀವು ವಿದೇಶದಿಂದ ಬಂದಿದ್ದೀರಿ, ಜಪಾನ್ ದೇಶದಿಂದ ಬಂದಿದ್ದೀರಿ, ಇಂಡಿಯಾವನ್ನು ಸುತ್ತಾ ಇದ್ದೀರಿ, ಆದ್ರೆ ಅಪರೂಪದ ಡ್ರೆಸ್ ಮಾಡಿಕೊಂಡಿದ್ದೀರಿ, ಆದ್ರೆ ಕಾಲೊಳಗ
ಚಪ್ಪಲಿನೇ ಇಲ್ಲಲ್ಲ, ಯಾಕೆ? ನೋಡಿ, ಈ ದೇಶದ ಬಗ್ಗೆ ನಮಗೂ ಗೊತ್ತಿಲ್ಲ. ಜಪಾನ್ ದೇಶದಿಂದ ಬಂದಿರುವಂತ ಶಾಂಶು ಎಂತ ಗೌರವವನ್ನು ಇಟ್ಟುಕೊಂಡಿದ್ದ ಅಂದ್ರೆ ನಾವೆಲ್ಲ ಅಭಿಮಾನ ಪಡಬೇಕು ಈ ದೇಶದ ಬಗ್ಗೆ. ಈ ದೇಶದೊಳಗೆ ಹುಟ್ಟಿರುವ ನಾವೇ ನಿಜವಾಗಲೂ ಭಾಗ್ಯವಂತರು, ಪುಣ್ಯವಂತರು. ಆ ವ್ಯಕ್ತಿ ಹೇಳ್ತಾನೆ, ನೋಡಿ, ನೀವು ಇಂಡಿಯನ್ಸ್, ಭಾರತೀಯರು, ನೀವು ಬದುಕುವ ಸಲುವಾಗಿ ಮನೆಗಳನ್ನು ಕಟ್ಟಿಕೊಡುತ್ತೀರಿ. ನಿಮ್ಮ ಮನೆಗಳಲ್ಲಿ ದೇವರಿಗಾಗಿ ಒಂದು ದೇವರ ಮನೆ, ದೇವರ ಕೋಣೆ ಅಂತ ಕಟ್ತೀರಿ. ನಾನು ಎಷ್ಟೋ ಮನೆಗಳಲ್ಲಿ ನೋಡಿದ್ದೇನೆ. ಇವತ್ತು ಎಷ್ಟೋ ಜನ ವಿದ್ಯಾವಂತರು ಕಾಲಲ್ಲಿ ಚಪ್ಪಲಿಯನ್ನು ಹಾಕಿಕೊಂಡು ಡೈನಿಂಗ್ ಹಾಲ್ನೊಳಗೆ ಓಡಾಡುತ್ತಾರೆ, ಕಿಚನ್ ರೂಮ್ನೊಳಗೆ ಓಡಾಡುತ್ತಾರೆ, ಬಾತ್ರೂಮಿಗೆ ಹೋಗ್ತಾರೆ, ಟಾಯ್ಲೆಟ್ ರೂಮಿಗೆ ಹೋಗ್ತಾರೆ, ಹೊರಗಡೆ ಬರುವಾಗ ಚಪ್ಪಲ್ ಬಳಸ್ತಾರೆ. ಇಡೀ ಮನೆ ತುಂಬ ಚಪ್ಪಲಿ ಹಾಕೊಂಡು ಓದಿದವರು ಓಡಾಡ್ತಾ ಇದ್ರು ಕೂಡ ದೇವರ ಮನೆ ಬಂದಾಗ ಚಪ್ಪಲಿಯನ್ನ ಬಿಟ್ಟು ದೇವರ ಕೋಣೆಯನ್ನ ಪ್ರವೇಶ ಮಾಡುತ್ತಾರೆ. ಹೇಗೆ ಒಂದು ಮನೆಯೊಳಗ, ದೇವರ ಮನೆಯೊಳಗ ಚಪ್ಪಲಿ ಇಲ್ಲದೆ ನೀವು ಪ್ರವೇಶ ಮಾಡ್ತಿರಲ್ಲ, ಹಾಗೆ ಈ ಜಗತ್ತು ಅನ್ನುವಂತ ದೇವರ ಮನೆಯೊಳಗ ಪರಮ ಪವಿತ್ರವಾಗಿರುವಂತ ದೇವರ ಮನೆ, ಅದು ನನ್ನ ಪಾಲಿಗೆ ಈ ಭಾರತ ದೇಶ. ಅದಕ್ಕಾಗಿ ಈ ದೇಶದೊಳಗೆ ನಾನು ಚಪ್ಪಲಿ ಹಾಕೋದಿಲ್ಲ. ಎಷ್ಟು ಅಭಿಮಾನ ಅನಿಸ್ತದೆ, ಎಷ್ಟು ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಇಲ್ಲಿಯವರು ಬದುಕಿದ್ದೇ ಹಾಗೆ. ಅದಕ್ಕಾಗಿನೇ ಬಸವಣ್ಣನವರು ಜಂಬು ದ್ವೀಪ ನವಖಂಡ ಪೃಥ್ವಿಯಲ್ಲಿ ಕೇಳಿರಯ್ಯ ಎರಡಾಳಿನ ಭಾಷೆಯ, ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೂರಲಗ ತಳೆದು ನಮ್ಮ ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಈ ಭಾರತೀಯ ಸಂಸ್ಕೃತಿಯ ಜನರು ಎಂಥವರು ಅನ್ನುವುದನ್ನ 900 ವರ್ಷಗಳ ಹಿಂದೆ ಅಪ್ಪ ಬಸವಣ್ಣನವರು ಈ ವಚನದೊಳಗೆ ಹೇಳ್ತಾರೆ. ಸತ್ಯಮೇವ ಜಯತೆ, ಸತ್ಯವೇ ನಮ್ಮ ತಾಯಿ, ಸತ್ಯವೇ ನಮ್ಮ ತಂದೆ, ಸತ್ಯವೇ ನಮ್ಮ ದೇವರು ಅನ್ನುವಂತ ಆದಿ ಪಂಪನ ಮಾತಿಗೆ ಸಾಕ್ಷಿ ಅನ್ನುವಂತ ರೀತಿಯೊಳಗ ಬಸವಣ್ಣನವರು ಈ ದೇಶದ ಮಹತ್ವವನ್ನು ಕೊಂಡಾಡುತ್ತಾರೆ. ಉಜ್ವಲ ಕಲೆ ಸಂಸ್ಕೃತಿಗಳ ನಾಡು, ಕೆಚ್ಚದೆ ಕಲೆಗಳ ಸಾಹಸ ಬೀಡು, ಶುದ್ಧರ ಬಸವ ವಿವೇಕದ ನೆಲವು, ಪಾವನವು ಈ ಭಾರತ ಭೂಮಿಯು, ಪಾವನವು ಈ ಭಾರತ ಭೂಮಿಯು, ಜನನಿ ಜನ್ಮ ಭೂಮಿ, ಜನನಿ ಜನ್ಮ ಭೂಮಿ, ಭಾರತ ನಿಂದಯ ಹಣಿಗಳಿಗೆ, ಭಾರತ ನಿಂದಯ ಹಣಿಗಳಿಗೆ, ಪರಮನುವೇದ ನಿನ್ನ ಜಾತಿಗಳಿಗೆ, ಜನನಿ ಜನ್ಮ ಭೂಮಿ, ಭೂಮಿ, ಭಾರತ ನಿಂದಯ ಹಣಿಗಳಿಗೆ. ಜನ್ಮ ಜನ್ಮದ ಫಲವು ನಿನ್ನಯ ಕರುಣೆಯು, ತೋರಿದ ಬಲವಿನ ಹಾಲಿನ ಬಲವು, ಜನ್ಮ ಜನ್ಮದ ಫಲವು ಆ ನಿನ್ನ ಕರುಣೆಯು, ತೋರಿದ ಬಲವಿನ ಹಾಲಿನ ಬಲವು, ತಂದಿಹ ಧರೆಗೆ ನಿನ್ನ ಧರೆಗೆ, ತಂದಿಹ ಧರೆಗೆ ನಿನ್ನ ಧರೆಗೆ, ಕೋಟಿ ಕೋಟಿ
ಶಂಕರ ಬಸವ ವಿವೇಕದ ನೆಲವು ಶಂಕರ ಬಸವ ವಿವೇಕದ ನೆಲವು ಪಾವನವು ಸೌಭಾಗ್ಯದ ಭೂಮಿಯು ಜನನಿ ಜನ್ಮ ಭೂಮಿ ಭಾರತಿ ನಿನ್ನಯ ಅಡಿಗಳಿಗೆ ಜನನಿ ಜನ್ಮ ಭೂಮಿ ಭಾರತಿ ನಿನ್ನಯ ಅಡಿಗಳಿಗೆ ಸಾವಿರ ಜನ್ಮರು ಬಂದರೆ ಬರಲಿ ತಾಯಿ ನಿನ್ನಯ ಮಡಿಲನಗಿರಲಿ ಸಾವಿರ ಜನ್ಮರು ಬಂದರೆ ಬರಲಿ ತಾಯಿ ನಿನ್ನಯ ಮಡಿಲನಗಿರಲಿ ನಿನ್ನಲೆ ಜನನ ನಿನ್ನಲೆ ಬಲದ ನಿನ್ನಲೆ ಜನನ ನಿನ್ನಲೆ ಬಲದ ಎನ್ನಲೆ ಜನ್ನರು ಎನ್ನಲ ಜನ್ನರು ನಿನಗೆ ಶರಣ ನಿನಗೆ ಶರಣ ಜನನಿ ಜನ್ಮ ಭೂಮಿ ಭಾರತಿ ನಿನ್ನಯ ಅಡಿಗಳಿಗೆ ಜನನಿ ಜನ್ಮ ಭೂಮಿ ಭಾರತಿ ನಿನ್ನಯ ಅಡಿಗಳಿಗೆ ಜನನಿ ಜನ್ಮ ಜನನಿ ಜನ್ಮ ಜನನಿ ಜನ್ಮ ಭೂಮಿ ಜನನಿ ಜನ್ಮಭೂಮಿ ನಿಜವಾಗಲೂ ಪವಿತ್ರವೇ. ಅದಕ್ಕಾಗಿಯೇ ಈ ನಾಡಿನ ಮಹಾನುಭಾವರು ಸಾರಿ ಸಾರಿ ಹೇಳಿದರು. ರಾಮಾಯಣವನ್ನ ರಚನೆ ಮಾಡಿರುವಂತ ವಾಲ್ಮೀಕಿ ಮಹರ್ಷಿ ರಾವಣನ ಸಂಹಾರ ಆದ ಮೇಲೆ ಲಂಕೆ ರಾಮನ ವಶವಾದ ಮೇಲೆ ಸೀತೆಯನ್ನ ಬಿಡುಗಡೆಗೊಳಿಸಿ ಆ ರಾಷ್ಟ್ರವನ್ನು ಪಡೆದ ಮೇಲೆ ರಾಮನ ಸಹೋದರನಾಗಿರುವಂತ ಲಕ್ಷ್ಮಣನಿಗೆ ಆ ಲಂಕೆಯ ಬಗ್ಗೆ ಮೋಹ ಆಗಿ ಅಣ್ಣನಾಗಿರುವಂತ ರಾಮನ ಮುಂದೆ ಒಂದು ಮಾತನ್ನು ಹೇಳಿಕೊಂಡಾಗ ಸ್ವಲ್ಪ ಪ್ರಸಂಗಗಳು ಗೊತ್ತಾಗಲಿ. ಈ ನುಡಿ ಯಾಕೆ ಬಂತು ಅನ್ನುವುದಕ್ಕೆ ಲಕ್ಷ್ಮಣ ಹೇಳಿದ, ಅಣ್ಣ ಲಂಕೆ ನಮ್ಮದಾಯಿತು. ಇದು ಸಾಮಾನ್ಯವಾಗಿರುವಂತ ಲಂಕೆ ಅಲ್ಲ, ಸ್ವರ್ಣಮಯಿ ಲಂಕ, ಬಂಗಾರದ ಅರಮನೆಗಳಿಂದ ಕೂಡಿರುವಂತ ಲಂಕೆ. ಒಂದಲ್ಲ ಅರಮನೆ, ಸಾವಿರಾರು ಬಂಗಾರದ ಅರಮನೆಗಳನ್ನ ಒಳಗೊಂಡಿರುವಂತ ರಾವಣನ ಲಂಕೆ ಇವತ್ತು ನಮ್ಮ ಕೈವಶಾಯದ ಮೇಲೆ ನಾವು ಇಲ್ಲಿಯೇ ಇರೋಣ ಅಂತ ಲಕ್ಷ್ಮಣ ಹೇಳ್ತಾನೆ. ನೋಡಿ, ಆ ಪ್ರಸಂಗದೊಳಗ ರಾಮನ ಬಾಯಿಯಿಂದ ಬಂದಿರುವ ಮಾತು ಇದು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನನಿ ಮತ್ತು ಜನ್ಮ ಕೊಟ್ಟಿರುವಂತ ತಾಯಿ ಸ್ವರ್ಗಕ್ಕಿಂತಲೂ ಮಿಗಿಲು. ಅದಕ್ಕಾಗಿ ಈ ಲಾಭಸೆಯ ಬಂಗಾರದ ಮೋಹದ ಲಂಕೆ ನಮಗೆ ಬೇಡ. ನಮ್ಮ ಮೂಲ ಜನ್ಮಸ್ಥಳವಾಗಿರುವಂತ ಅಯೋಧ್ಯೆಯೇ ನಮಗೆ ಇಲ್ಲಿ ಅಂತ ರಾಮನ ಬಾಯಿಯೊಳಗ ಈ ಮಾತನ್ನ ಹೇಳಿಸ್ಯಾರ. ಇದರ ಹಿಂದಿರುವ ಸತ್ಯ ಏನು ಅಂದ್ರ, ಈ ಜಗತ್ತಿನೊಳಗ ಜನ್ಮ ನೀಡಿರುವಂತ ಹಡೆದವ್ವ ನಮಗೆ ಬದುಕಲು ಅವಕಾಶ ಮಾಡಿಕೊಟ್ಟಿರುವಂತ
ನಮ್ಮ ಜನ್ಮಸ್ಥಳ ಇದು ನಿಜವಾಗಲೂ ಕೂಡ ಸ್ವರ್ಗ ಸಮಾನ, ಸ್ವರ್ಗ ಸಮಾನ. ಹಾಗಾಗಿ ಭಾರತ ದೇಶ ಇದು ದೇವರ ಕೋಣೆ ಅಂತ ವಿದೇಶದ ಒಬ್ಬ ಮನುಷ್ಯ ಹಣೆಹಚ್ಚಿ ಭಾರತ ಮಾತೆಯ ಈ ಭುವಿಗೆ, ಈ ಭೂಮಿಗೆ ನಮಸ್ಕಾರ ಮಾಡಿರುವಂತ ಇತಿಹಾಸದ ಸತ್ಯವುಳ್ಳಂತ ರಾಷ್ಟ್ರ ಭಾರತ ರಾಷ್ಟ್ರ. ಇಂಥ ಭಾರತ ರಾಷ್ಟ್ರದೊಳಗೆ 28 ರಾಜ್ಯಗಳ ಮಧ್ಯದೊಳಗೆ ಕಂಗೊಳಿಸುವಂತ ಅಪರೂಪದ ರಾಜ್ಯ ಅದು ಕರುನಾಡಿನ ಕರ್ನಾಟಕ ರಾಜ್ಯ. ಒಬ್ಬ ಕನ್ನಡದ ಕವಿ ಬಹಳ ಚೆನ್ನಾಗಿ ಒಂದು ಮಾತನ್ನು ಬರೀತಾನೆ. ಕರುನಾಡಿದು ವೈಭವಾನ್ವಿತಂ, ಎಲ್ಲ ವೈಭವಗಳಿಂದ ಕೂಡಿರುವಂತ ನಾಡು ಯಾವುದಾದರೂ ಇದ್ರೆ ಅದು ನಾವು ನೀವು ವಾಸವಾಗಿರುವಂತ ಕರುನಾಡು, ಕನ್ನಡ ನಾಡು, ಸಿರಿನಾಡು, ಸಿರಿಗಂಧದ ನಾಡು, ಮಧುರ ಮಧುರವಾಗಿರುವಂತ ಹಾಲು ಜೇನಿನ ಸವಿರುಚಿಯಿಂದ ಕೂಡಿರುವಂತ ಕನ್ನಡ ಭಾಷೆಯ ಅಪರೂಪದ ನಾಡು ಅದು ಕನ್ನಡ ನಾಡು, ಅದು ಕರ್ನಾಟಕ. ಅದಕ್ಕಾಗಿಯೇ ರಾಷ್ಟ್ರಕವಿ ಕುವೆಂಪು ಅವರು ಕರುನಾಡಿನ ನಾಡಗೀತೆಯನ್ನ ಈ ನಾಡಿಗೆ ಸಮರ್ಪಣೆ ಮಾಡಿರುವಾಗ ಬಹಳ ಸುಂದರವಾಗಿ ಅವರು ಈ ನಾಡನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗೌರವಿಸಿ ಸ್ತುತಿ ಮಾಡಿದ್ರು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇಂತಹ ಕರ್ನಾಟಕ ಮಾತೆಯ ರಾಜಧಾನಿ ಎನಿಸಿಕೊಂಡಿರುವಂತ, ಕೆಂಪೇಗೌಡರಿಂದ ಕಟ್ಟಲ್ಪಟ್ಟಿರುವಂತ ಬೆಂಗಳೂರು, ಅದರ ಮೂಲ ಹೆಸರು ಬೆಂದಕಾಳೂರು, ಅದು ಬೆಂಗಳೂರು. ಇಂಥ ಕನ್ನಡ ನಾಡಿನ ಕರ್ನಾಟಕದ ಬೆಂಗಳೂರಿನ ಅಪರೂಪವಾಗಿರುವಂತ 2 ಭಾಗಗಳು, ಗ್ರಾಮೀಣ ಪ್ರದೇಶದಿಂದ ಕೂಡಿರುವಂತ ಬೆಂಗಳೂರು, ಪಟ್ಟಣದಿಂದ ಕೂಡಿರುವಂತ ಸೌಂದರ್ಯ ನಗರಿ ಸಿರಿನಗರಿ ಬೆಂಗಳೂರು. ಹಾಗಾಗಿ ಬೆಂಗಳೂರು ಗ್ರಾಮೀಣ ಭಾಗದ ಅಪರೂಪವಾಗಿರುವಂತ ಒಂದು ತಾಲೂಕು ಮಾಗಡಿ. ನೋಡಿ, ಗಡಿ ಮಾಗಡಿ, ಒಂದೊಂದು ಊರಿಗೆ ಒಂದೊಂದು ರೀತಿಯ ವಿಶಿಷ್ಟವಾದ ಹೆಸರುಗಳಿದ್ದಾವೆ. ಆ ಹೆಸರುಗಳ ಹಿಂದೆ ಆ ಊರಿನ ಜೀವನ ಸಂಸ್ಕೃತಿ ಅಡಕವಾಗಿರುತ್ತದೆ. ಅಂತಹ ಮಾಗಡಿ ತಾಲೂಕಿನೊಳಗ ಒಂದು ಅಪರೂಪದ ಪುಟ್ಟ ಗ್ರಾಮ, ಆ ಊರಿನ ಹೆಸರು ವೀರಾಪುರ. ಹೆಂಗ ಈ ಊರಿಗೆ ಕರ್ಚಿಗನೂರು, ಹಾಗೆ ಆ ಊರಿನ ಹೆಸರು ವೀರಾಪುರ. ಅದು ಎಷ್ಟು ವಿಶಿಷ್ಟವಾಗಿತ್ತು ಅನ್ನುವುದನ್ನ ಆ ಊರಿನ ಬಗ್ಗೆ ವರ್ಣನೆಯನ್ನ ಮಾಡಿ ಬಹಳಷ್ಟು ಜನ ಸಾಹಿತಿಗಳು ಬರೆದಾರ. ಸಿದ್ಧಗಂಗೆಯ ಪರಮ ಪೂಜ್ಯರ ಅಮೃತ ಮಹೋತ್ಸವದೊಳಗ ಅಮೃತ ಗಂಗಾ ಅಂತ ಒಂದು ಗ್ರಂಥ ಬಂತು. ಆ ಗ್ರಂಥದೊಳಗೆ ಬಹಳ ಜನ ಸಾಹಿತಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಬಹಳ ವರ್ಷಗಳ ಹಿಂದೆ ಓದಿದ ಆ ನೆನಪು ಇದೆ ನನಗೆ. ಆ ಅಮೃತ ಗ್ರಂಥ, ಅಮೃತ ಗಂಗಾ ಅನ್ನುವಂತಹ ಗ್ರಂಥದೊಳಗೆ ಇರುವ ಮಾತುಗಳನ್ನ ಬಹಳ ವಿಶೇಷವಾಗಿ ಈ ಕವಿಗಳು ಈ ಪುರಾಣದ ನುಡಿಗಳಲ್ಲಿ ಅದನ್ನು ಬಳಸಿಕೊಂಡಾಗ, ಆ ವೀರಾಪುರ ಅನ್ನೋದು ಎಲ್ಲಿತ್ತು, ಆ ಊರಿನ ವಿಶೇಷತೆ ಏನು, ಆ ಊರಿನ ವೈಶಿಷ್ಟ್ಯ ಏನು ಅನ್ನುವುದನ್ನು ಬರೆಯುವಾಗ ವೀರಾಪುರ ಆ ಗ್ರಾಮದ ಸುತ್ತಮುತ್ತ 5-6 ಕಿಲೋಮೀಟರ್ ಅಂತರದೊಳಗೆ ಬಹಳ ವಿಶೇಷವಾಗಿರುವಂತ ಶರಣರ, ಮಹಾತ್ಮರ, ಶರಣರ, ಸಂತರ ಕ್ಷೇತ್ರಗಳಿತ್ತು. ಇವತ್ತು ಅದಾವ, ಅವರು ಬರದಾರದೊಳಗೆ ಇವತ್ತು ಪ್ರತ್ಯಕ್ಷ ನೋಡ್ಲಿಕ್ಕೆ ನಮಗೆ ಸಿಗ್ತದೆ. ಅವರು ಬರಿತಾ ಹೋಗುವಾಗ ಹೇಳ್ತಾರೆ ನೋಡ್ರಿ, ಇಲ್ಲಿ ಹಾಲ್ವಿ ಮಹಂತೇಶ್ವರ, ಆ ಕಡೆ ಬಾಗಲಕೋಟೆ ಭಾಗಕ್ಕೆ ಹೋದ್ರೆ ಚಿತ್ತರಗಿ ಮಹಂತೇಶ್ವರ, ಹಾಗೆ ನೀವು ಮೈಸೂರು ಪ್ರಾಂತ್ಯಕ್ಕೆ ಹೋದ್ರೆ ದೇವನೂರು ಮಹಂತೇಶ್ವರ, ಹಾಗೆ ಮುಂದುವರೆದು ಬೆಳಗಾವಿ ಜಿಲ್ಲೆಯೊಳಗೆ ಹೋದ್ರೆ ಮುರುಗೋಡದ ಮಹಂತೇಶ್ವರ,
ಹಾಗೆ ವೀರಾಪುರದ ಸನಿಹದಲ್ಲಿರುವಂತ ಒಬ್ಬ ಅಪರೂಪದ ಮಹಾತ್ಮ, ಈ ಕುರಿತಾಗಿ ಸಂಶೋಧನೆ ಆಗಬೇಕು. ಅಲ್ಲೊಂದು ಮಹಾಂತೇಶ್ವರ ಗದ್ದುಗೆ ಅನ್ನೋದದ 5-6 ಕಿಲೋಮೀಟರ್ ದೂರದೊಳಗೆ. ಎಷ್ಟು ಅದ್ಭುತ ಅಲ್ಲ! ಇವತ್ತು ಮಹಾಂತೇಶ್ವರನ ಮಠದೊಳಗ ಶಿವಕುಮಾರ ಮಹಾಸ್ವಾಮೀಜಿಯವರ ಪುರಾಣ ಪ್ರವಚನ ನಡೆದ್ರ ಅದೇ ಶಿವಕುಮಾರ ಸ್ವಾಮೀಜಿಯವರ ಅವತಾರವನ್ನು ತಾಳುವಂತ ಜನ್ಮಭೂಮಿಯಾಗಿರುವಂತ ವೀರಾಪುರದ ಸನಿಹದಲ್ಲಿ 5-6 ಕಿಲೋಮೀಟರ್ ದೂರದೊಳಗ ಮಹಾಂತೇಶ್ವರ ಗದ್ದುಗೆಯಾದ ಅಂತ ಎಷ್ಟು ವಿಶೇಷ ಇದು, ಎಷ್ಟು ವಿಶೇಷ! ಇವುಗಳನ್ನು ಬಹಳ ಭಾವನಾತ್ಮಕವಾಗಿ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಬೇಕಾಗ್ತದೆ. ಆ ಮಾತುಗಳನ್ನು ಕವಿಗಳು ಬರ್ಕೋತಾ ಹೊಂಟಾರ. ಅಷ್ಟೇ ಅಲ್ಲ, ಬಹಳ ಜನ ಸಾಹಿತಿಗಳು ಕೂಡ ಇದರ ಕುರಿತಾಗಿ ಉಲ್ಲೇಖಗಳನ್ನು ಬೇರೆ ಬೇರೆ ಪುಸ್ತಕಗಳಲ್ಲಿ ಮಾಡಿದ. ಅದರೊಟ್ಟಿಗೆ ಕಂಚಗಲ್ಲು ಬಂಡೆ ಮಠ ಸನಿಯದಲ್ಲಿನೇ ಇದೆ. ಬಹಳ ವಿಶೇಷವಾಗಿರುವಂತ ಚೋಳ ಬಸವೇಶ್ವರರ ಮತ್ತು ಮರುಳ ಸಿದ್ದೇಶ್ವರರ ಸುಕ್ಷೇತ್ರಗಳು ಕೂಡ ಸನಿಯದಲ್ಲಿದ್ದಾವೆ. ಬಹಳ ವಿಶಿಷ್ಟವಾಗಿರುವಂತ ಆ ಮಠವನ್ನ ಕಂಬಾಳು ಮಠ ಅಂತ ಕರೀತಾರೆ. ಎಷ್ಟು ವಿಚಿತ್ರ ಅಂದ್ರೆ, ಈ ಪುರಾಣವನ್ನು ಬರೆದವರು ಕಂಬಾಳಿ ಮಠ, ಆ ಊರು ಸಮೀಪ ಇದ್ದಿದ್ದು ಕಂಬಾಳು ಮಠ. ಸೊ ನಿಮ್ ತೆರೆಯೊಳಗೆ ಕಲ್ಪನಾ ಕೊಟ್ಕೋತ ಹೋಗ್ತೀನಿ ನಾನು. ಎಷ್ಟು ಅದ್ಭುತ ಅಲ್ಲ! ಎಲ್ಲರೂ ಏನೇನೋ ನಡೆದು ಹೋಗ್ಯಾವ, ಇತಿಹಾಸ ಅಂತ ಅಪರೂಪದ ಕಂಬಾಳು ಮಠ ಬಹಳ ವಿಶಿಷ್ಟವಾಗಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿಯನ್ನು ಪಡೆದಿರುವಂತ ವೀರಾಪುರದ ಸನಿಹದಲ್ಲಿರುವಂತ ವೀರಾಪುರದೊಳಗೆ ನಿಂತುಕೊಂಡು ನೋಡಿದರೆ ಕಾಣುವಂತ ಅಪರೂಪದ ಬೆಟ್ಟದಿಂದ ಕೂಡಿರುವಂತ ಪುಣ್ಯಕ್ಷೇತ್ರ ಅದು ಶಿವಗಂಗೆ. ಶಿವಗಂಗೆ ಶಿವಗಂಗೆ ಕ್ಷೇತ್ರ. ಆ ಶಿವಗಂಗೆಯೊಳಗ ಮಹಾತಾಯಿಯ ಆರಾಧನೆ ನಡೀತದೆ. ಆ ತಾಯಿ ಹೊನ್ನಮ್ಮ ದೇವಿ. ಇಂದಿಗೂ ಕೂಡ ಆ ಕ್ಷೇತ್ರದ ಬಗ್ಗೆ ಆ ಭಾಗದ ಜನರಿಗೆ ಅತ್ಯಂತ ಶ್ರದ್ಧಾ ನಿಷ್ಠೆ. ಹಾಗಾಗಿ ವೀರಾಪುರದ ಜನಗಳೆಲ್ಲ ಆ ಕ್ಷೇತ್ರಕ್ಕೆ ಹೋಗಿ ತಮ್ಮ ಭಕ್ತಿಯನ್ನ ಅರ್ಪಣೆ ಮಾಡಿ ಬರುವಂತ ಬಹಳ ವಿಶೇಷವಾಗಿರುವಂತ ಹೊನ್ನಮಾಂಬ ಪುಣ್ಯಕ್ಷೇತ್ರ. ಇವತ್ತಿಗೂ ಶಿವಗಂಗೆ ಹೊನ್ನಮ್ಮ ದೇವಿಯ ಗವಿಮಠ ಅನ್ನುವಂತ ಮಠ ಇದೆ. ಆ ಮಠಕ್ಕೊಬ್ಬರು ಪರಮ ಪೂಜ್ಯರು ಇವತ್ತು ಅಧಿಕಾರಿಗಳಾಗಿದ್ದಾರೆ. ಇವತ್ತು ಆ ಎಲ್ಲ ಮಠದ ಕಾರ್ಯಕ್ರಮಗಳಿಗೆ ಸಿದ್ಧಗಂಗೆಯ ಮಠದ ಪೂಜ್ಯರೇ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆ ಕಾರ್ಯಕ್ರಮವನ್ನ ಮಾಡ್ತಾರೆ ಅನ್ನೋದು ಒಂದು ಇತಿಹಾಸ ನೋಡಿ. ಅದು ವೀರಾಪುರ ಎಷ್ಟು ವಿಶಿಷ್ಟವಾದ ಊರು ಅಂದ್ರೆ, ಪ್ರಕೃತಿಯ ಹಸಿರು ಸೌಂದರ್ಯದಿಂದ ಕೂಡಿರುವಂತ ಊರು, ಬಹಳ ಸುಂದರವಾದ ಊರು. ನಾನು ಉದ್ದೇಶಪಟ್ಟು ನೋಡುವ ಸಲುವಾಗಿ ಆ ಊರಿಗೆ ಹೋಗಿ ಬಂದವನು. ಕಾರಣ ಏನು ಅಂದ್ರೆ, ಒಬ್ಬ ಪರಮಶಿವಯೋಗಿ ಹುಟ್ಟಿದ ಊರು, ಅದು ಹೆಂಗಿರ್ತದ ಅನ್ನೋದನ್ನು ನೋಡೋದೇ ಒಂದು ಆನಂದ ಅಲ್ಲ. ಈಗ ಸಿದ್ಧಗಂಗೆಯ ಪರಮ ಪೂಜ್ಯರ ಭಾವಭಕ್ತಿಯನ್ನು ಒಪ್ಪಿರುವಂತ ಜನಗಳು ಅಲ್ಲೆಲ್ಲ ಹೋಗಿ ಅವರ ಜನ್ಮಸ್ಥಳದ ಮನೆಯ ಮುಂಭಾಗಗಳು ಏನೆಲ್ಲ ಬದಲಾವಣೆಗಳನ್ನು ಮಾಡ್ಯಾರ. ಅವರ ಅಪರೂಪವಾಗಿರುವಂತ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಯಾರ. ಬಹಳ ಸುಂದರವಾಗಿರುವಂತ ಗಾರ್ಡನ್ಗಳನ್ನು ತಯಾರು ಮಾಡ್ಯಾರ. ಪ್ರಕೃತಿಯ ಮಡಿಲಿನಲ್ಲಿ ಇರುವಂತ ವೀರಾಪುರ ನೋಡಿ. ವೀರಾಪುರದೊಳಗಿರುವವರೆಲ್ಲರೂ ಕೂಡ ಎಂಥವರು ಇದ್ರು ಅಂದ್ರೆ, ಎಲ್ಲರೂ ಕೃಷಿ ಕಾಯಕವನ್ನು ಮಾಡುವಂತ ಜನಗಳು. ಕಾರಣ, ನಮ್ಮಲ್ಲಿ ಭಾರತ ದೇಶದೊಳಗ 6 ಲಕ್ಷಕ್ಕೂ ಮೇಲ್ಪಟ್ಟು ಹಳ್ಳಿಗಳು ಬರ್ತಾವೆ ಈ ದೇಶದೊಳಗೆ. ಅಂತ ಅಪರೂಪದ ಹಳ್ಳಿಗಳಲ್ಲಿ ಮೂಲ ಕಸುಬು ಏನು ಅಂದ್ರೆ ಒಕ್ಕಲುತ. ಅದು ಉತ್ತರ ಕರ್ನಾಟಕವೇ ಇರಲಿ, ಅದು ದಕ್ಷಿಣ ಕರ್ನಾಟಕವೇ ಇರಲಿ, ಅದು ಬಯಲು ಸೀಮೆ ಇರಲಿ, ಅದು ಮಲೆನಾಡೇ ಇರಲಿ, ಈ ಎಲ್ಲ ಭಾಗದೊಳಗ ನಾವು ಈ ರಾಜ್ಯದೊಳಗ, ಈ ನಾಡಿನೊಳಗ, ಕನ್ನಡ ನಾಡಿನೊಳಗ
ಈ ನಾಡು ಕರುನಾಡು, ಕೃಷಿಕರ ನಾಡು, ಒಕ್ಕಲಿಗರ ನಾಡು. ಒಕ್ಕಲುತನವೇ ಈ ನಾಡಿನ ಮೂಲ ಕಸುಬು, ಬದುಕಿನ ಸತ್ಯ. ಕೃಷಿಕೋ ನಾಸ್ತಿ ದುರ್ಭಿಕ್ಷಂ ಅನ್ನುವಂತ ಮಾತನ್ನು ಸಂಸ್ಕೃತದೊಳಗೆ ಹೇಳಿದ್ರು. ಎಲ್ಲಿ ಕೃಷಿ ಇರ್ತದ ಅಲ್ಲಿ ದುರ್ಭಿಕ್ಷೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಸತ್ಯ ಒಂದು ಕಡೆ. ಆ ಸತ್ಯವನ್ನು ತಿಳ್ಕೊಂಡು ಸರಿಯಾಗಿ ಒಕ್ಕಲಿಗರಾಗಿರುವಂಥವರು ಪ್ರಾಮಾಣಿಕತನದಿಂದ ಆಲೋಚನೆ ಮಾಡಿ ಕಾಯಕ ಮಾಡಿದರೆ ನಿಜವಾಗಲೂ ದುರ್ಭಿಕ್ಷೆ ನಮಗಿಲ್ಲ. ಯಾಕೆ ಇವತ್ತು ಆಧುನಿಕ ಜಗತ್ತಿನೊಳಗ ನಮಗೆ ದುರ್ಭಿಕ್ಷೆ ಕಾಣ್ತಾ ಇದೆ ಅಂದ್ರೆ ನಮ್ಮ ಆಸೆಗಳು ಹೆಚ್ಚಾಗ್ಯಾವ, ನಮ್ಮ ಆಲೋಚನೆಗಳು ಹುಚ್ಚಾಗ್ಯಾವ. ಒಂದ ಬೆಳೆಯೊಳಗೆ ನಾವು ಕೋಟಿ ಗಳಿಸಬೇಕನ್ನೋ ಹುಚ್ಚು ನಮಗೆ ಬಂದದ. ಭೂಮಿ ಎಷ್ಟು ಕೊಡಬೇಕು ಅಟ್ಟ ಕೊಡುತ್ತದೆ. ಆದ್ರೆ ನಮ್ಮೊಳಗೆ ಇರುವ ಲಾಲಸೆಗಳು ಇವತ್ತು ಒಕ್ಕಲಿಗರ ಬದುಕಿನೊಳಗ ಸಮಸ್ಯೆಗಳನ್ನ ಒಂದು ಕಡೆ ತಂದು ಒಡ್ಡಿದ್ರೆ ಪ್ರಕೃತಿಯ ವೈಪರೀತ್ಯದಿಂದ ಏನೇನೋ ಸಮಸ್ಯೆಗಳು ಇವತ್ತಾಗ್ತಾ ಇದ್ದಾವೆ. ನೋಡಿ, ಅಕಾಲ ಮಳೆ ಇವತ್ತು ನ್ಯೂಸಿನೊಳಗ ಪತ್ರಿಕೆಯೊಳಗೆ ನೀವು ನೋಡುತ್ತೀರಿ. ಇವತ್ತಿನಿಂದ ಶುರುವಾದದ್ದು 10 ದಿನ ಬಿಡಂಗಿಲ್ಲ ಅಂತ ಸುದ್ದಿ ಮಾಡ್ಯಾರ ಹವಾಮಾನ ಇಲಾಖೆಯವರು. ಪರಿಸ್ಥಿತಿ ಎಷ್ಟು ಗಂಭೀರ ಅದ ಅಂದ್ರೆ ನಿನ್ನೆ ನಾವು ಖರ್ಚಿನವರಿಗೆ ಬರೋ ಮುಂದನ ಎಲ್ಲಾ ಗದ್ದೆ ನೋಡ್ಕೊತ ಬಂದಿವಿ. ಈಗೆಲ್ಲ ಒಳ್ಳೊಳ್ಳೆ ಮಲಿಗ್ಯಾವ, ತೆನೆ ಒಡೆದು ಇನ್ನೇನು ಫಸಲು ಬರುವ ಕಾಲದೊಳಗ ನೀವೆಲ್ಲ ಇಟ್ಟು ತಯಾರಾಗಿ ಕೂತೀರಿ. ಎಂದು 7ನೇ ತಾರೀಕು 8ನೇ ತಾರೀಕು ಮುಗಿದಿತ್ತು, ಜಾತ್ರೆ ಮುಗಿಸೀವಿ, ಎಂದು ಭತ್ತ ಕೊಯ್ದೀವಿ ಅನ್ನುವಂತ ಆನಂದದೊಳಗೆ ನೀವೆಲ್ಲ ಅದೀವಿ. ರೆಡಿ ಅದ, ತಯಾರಿ ಅದ. ಆದ್ರೆ ಏನ್ ಮಾಡೋದು? ಈಗ ಅವಮಳೆ ಆದಾಗ ಬೆಳೆಗಳು ಕುಂಠಿತ ಆಗಿ ತೊಂದರೆಯಾಗಿ ಹಾಳಾಗಿ ಹೋಗ್ತಾವೆ. ಈ ನೀರಾವರಿ ಭಾಗದೊಳಗ ಈ ರೀತಿ ವ್ಯತ್ಯಾಸ ಆದ್ರೆ ಆ ಕಡೆ ಬಯಲು ಸೀಮೆಗೆ ನೀವು ಬಂದ್ರೆ ಈ ವರ್ಷ ತೊಗರಿ ಬೆಳೆ ಹಿಕ್ಕದಲ್ಲ. ಯಾರ್ಯಾರು ಹೊಲದಾಗ ತೊಗರಿ ಬೆಳೆದಾರ ಅವ್ರೆಷ್ಟು ಖುಷಿಯೊಳಗದಾರ. ಈ ವರ್ಷದ ಬೆಳೆ ನಮ್ದು 8 ವರ್ಷದ ಸಾಲನೇ ತೀರಿಸ್ತದ ಅನ್ನುವಷ್ಟು ಖುಷಿಯೊಳಗದಾರ. ಆದ್ರೆ ಈ ಮಳೆರಾಯನ ಅವಕೃಪೆಯಿಂದ ಅತಿ ಮಳೆ ಆಯ್ತು ಅಂದ್ರೆ ಚಂದ ಹೂ ಬಿಟ್ಟು ಹೂಗಳೆಲ್ಲ ಉದುರಿ ನೆಲಕ್ಕೆ ಬಿದ್ರೆ ಎಲ್ಲಿ ತೊಗರಿ? ಹೆಸರು ಬೆಳೆದ ಲಾಭ ಪಡಿಬೇಕು ಅನ್ನೋ ಹುಚ್ಚಿನೊಳಗಿದ್ದಾಗ ಅತಿ ಮಳೆಯಾಗಿ ಹೆಸರು ಹೋಗಿ ಎಲ್ಲ ಕಡೆ ಕಣ್ಣೀರು ಹಾಕಿದ್ರು ರೈತರು. ಏನು ಮಾಡಕ್ಕಿಲ್ಲ. ನಾವು ಅದನ್ನು ನಂಬಿ ಬದುಕುವಂತವರಿಗೆ ಪ್ರಕೃತಿ ಸಾಥ್ ಕೊಡಬೇಕು. ನಾವು ಮಾಡುವ ಕೃಷಿ ನಮಗೆ ಸಾಥ್ ಕೊಡಬೇಕು. ಇವತ್ತು ರೈತರ ಬದುಕಿನ ಪರಿಸ್ಥಿತಿ ಎಷ್ಟು ವಿಚಿತ್ರ ಆಗ್ಯದಂದ್ರೆ ಬಹುಶಃ ಹೊಲದೊಳಗ ಏನೆಲ್ಲ ಮಾಡಿದ್ರು ಕೂಡ ಕೂಲಿ ಆಳುಗಳನ್ನು ಹುಡುಕಾಕ ಹೋದ್ರೆ ಇವತ್ತು ಯಾರೂ ಕೆಲಸಕ್ಕೆ ಬರುವವರಿಲ್ಲ. ಎಲ್ಲರೂ ಬೆಂಗಳೂರು ನೋಡ್ಬೇಕನ್ನೋರೇ ಹೆಚ್ಚಾಗ್ಯಾರ ಎಲ್ಲ ಊರಾಗ. ದೊಡ್ಡ ಪ್ರತೀತಿ ಅದು. ಹಂಗಾಗಿ ಒಕ್ಕಲಿಗ ನಿತ್ಯವೂ ಕೂಡ ಕಷ್ಟಪಡುವಂತ ವ್ಯವಸ್ಥೆ. ಯಾಕಂದ್ರೆ ನಾನು ಪಕ್ಕ ಒಕ್ಕಲಿಗಾಗಿ ಕಾಯಕ ಮಾಡ್ತಾ ಇದ್ದೀನಿ. ನನಗೆ ಈ ಅನುಭವ ಅದಾವ. ಈಗೆಲ್ಲ ಸಿಗೋದಿಲ್ಲ, ಬಹಳ ಕಷ್ಟ ಅದ. ಎಲ್ಲೋ ಹೋಗಿ ಕೆಲಸ ಮಾಡ್ತೀವಿ ಅಂತಾರ, ಇಲ್ಲಿ ಬರೋರಿಲ್ಲ. ಒಂದು ಕಾಲ ಹಿಂಗಿತ್ತಲ್ಲ, ನಮ್ಮ ಹಿರಿಯರ ಕಾಲದೊಳಗ ಒಬ್ರಿಗೊಬ್ರು ಮುಯ್ಯ ಅಂತ ಹೋಗಿ ಅವ್ರ ಹೊಲದೊಳಗೆ ಇವ್ರ ಹೊಲದೊಳಗೆ ಅವರು ಕೆಲಸ ಮಾಡಿ ಬದುಕನ್ನ ಕಟ್ಟಿಕೊಂಡು ಸಮೃದ್ಧವಾಗಿ ರಾಶಿಯನ್ನ ಮಾಡಿಕೊಂಡು ಊರಿನೊಳಗಿರುವಂತ ಎಲ್ಲ ಆಯ್ಗಾರರಿಗೆ ಹಂಚಿಕೊಂಡು ತಾವೂ ಆನಂದವಾಗಿ ಆ ಊರನ್ನ ತಮ್ಮ ಒಳಗ ಇಟ್ಟುಕೊಂಡು ಖುಷಿ ಪಡುವಂತ ಒಂದು ಕಾಲ ಬೇರೆ ಇತ್ತು. ಇವತ್ತು ನಾವೆಲ್ಲ 108 ಆಸೆಗಳನ್ನ ಬದುಕಿನೊಳಗೆ ತುಂಬಿಕೊಂಡು ಇವತ್ತು ಏನೇನೋ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ನಾಡಿನೊಳಗೆ ಅದೆಲ್ಲ ಹೆಚ್ಚು ಕಡಿಮೆ ಆಗ್ಕೋತ ಹೊಂಟದ. ಆದ್ರೆ 100 ವರ್ಷಗಳ ಹಿಂದಿನ ಚರಿತ್ರೆಯನ್ನ ನಾವು ಕೇಳ್ತಾ ಇರುವುದರಿಂದ ವೀರಾಪುರದೊಳಗೆ ಕೃಷಿ ಕಾಯಕವನ್ನೇ ಮೂಲವಾಗಿಟ್ಟುಕೊಂಡು ಅಲ್ಲಿಯ ಜನಗಳು ಕೃಷಿ ಉತ್ತಮ. ನಮ್ಮ ಹಿರಿಯರು ಹೇಳುವ ಮಾತು ಕೃಷಿ ಉತ್ತಮ, ವ್ಯಾಪಾರ ಮಧ್ಯಮ, ನೌಕರಿ ಕನಿಷ್ಠ ಅನ್ನುವಂತ ಕಾಲ. ಅದು ಶತಮಾನಗಳ ಹಿಂದೆ ನಮ್ಮ ಹಿರಿಯರ ಕಾಲಕ್ಕೆ. ಇವತ್ತು ಅದು ಉಲ್ಟಾ ಆಗಿದೆ. ಅದು ಎಷ್ಟು ಉಲ್ಟಾ ಆಗ್ಯದಂದ್ರ ನೌಕರಿ ಶ್ರೇಷ್ಠ ಆಗ್ಯದ, ವ್ಯಾಪಾರ ಮಧ್ಯಮನ ಅದ. ಅದು ತನ್ನ ಸ್ಥಾನವನ್ನು ಕಳ್ಕೊಂಡಿಲ್ಲ, ಅಲ್ಲೇ ಅದಾರ ಮಧ್ಯಮ. ನೌಕರಿ ಉತ್ತಮ,
ಒಕ್ಕಲುತನ ಕೃಷಿ ಅದು ಕನಿಷ್ಠ ಆಗಿರುವಂಥದ್ದು. ಎಷ್ಟು ಕೆಟ್ಟ ವಿಚಾರ ಮಾಡುವ ಜನಗಳು ನಾವು ಹುಟ್ಟಿವಿ ಅಂದ್ರೆ, ಒಕ್ಕಲಿಗೆಯರ ಮನೆಯಾಗಿರೋ ಹುಡುಗಿಯನ್ನ ಒಕ್ಕಲತನದ ಮನೆಗೆ ಕೊಡಾಕ ನಾವು ತಯಾರಿಲ್ಲ. ಎಷ್ಟು ವಿಚಾರ ಮಾಡಾಕತ್ತೀವಿ ಅಂದ್ರೆ, ಹುಡುಗಿಯ ನೌಕರಿ ಮಾಡ್ತಾನೆ, ಹೌದ್ರಿ ನೌಕರಿ ಮಾಡ್ತಾನ್ರಿ, ಅವ ಬೆಂಗಳೂರಾಗ ಒಂದು ಆಫೀಸ್ನಾಗ ಕಸ ಬೆಳಿತಾನ, ಹಿಂಗಿದ್ರು ಕೊಡ್ತಾನ. ಸಣ್ಣ ಹೊಲದಾಗ ಕಸ ಬಳದು ಚಲೋ ಒಕ್ಕಲ್ತನ ಮಾಡೋಗ ಮಗಳು ಕೊಡೋರಿಲ್ಲ. ಇವತ್ತು ಒಕ್ಕಲಿಗರಿಗೆ ಕನ್ಯಾ ಸಿಗವಲು ಗೊಳಾಡ್ತಾವ. ಯಪ್ಪ 100 ಎಕರೆ ಅದ, ಸೊಸಿನ ಬರವಲ್ಲ, ಕೊಡೋರಿಲ್ಲ. ಅಂದ್ರೆ ಹೆಂಗಿದೆ ನಮ್ಮ ವ್ಯವಸ್ಥೆ ಅನ್ನೋದಕ್ಕೆ ನಿಮ್ ಜೊತೆಗೆ ಈ ಮಾತುಗಳನ್ನು ಹಂಚಿಕೊಳ್ತಾ ಇದ್ದೀರಿ. ಆ ಕಾಲದೊಳಗ ಕೃಷಿಕ ಪರಂಪರೆಯ ಊರಾಗಿರುವಂತ ವೀರಾಪುರದೊಳಗ ಕೃಷಿ ಕಾಯಕವನ್ನೇ ನಂಬಿಕೊಂಡು ಗುರುಲಿಂಗ ಜಂಗಮದ ಭಕ್ತಿಯನ್ನ ಮಾಡ್ತಾ ಅಪರೂಪದ ವ್ಯಕ್ತಿತ್ವವನ್ನ ರೂಢಿಸಿಕೊಂಡು ಬದುಕುವಂತ ಒಬ್ಬ ಅಪರೂಪದ ಭಕ್ತ ಪರಂಪರೆಯ ಮನೆತನದ ಶರಣಜೀವಿಯಾಗಿರುವಂತವರು ಹೊನ್ನಪ್ಪ ಗೌಡರು. ಅವರ ಹೆಸರು ಹೊನ್ನಪ್ಪ ಗೌಡರು. ನೋಡ್ರಿ ಎಷ್ಟು ಚಂದದ. ವೀರಾಪುರದ ಸಮೀಪ ಹೊನ್ನಮಾಂಬೆ, ಆ ಸುತ್ತಮುತ್ತ ನೀವು ಹೋಗ್ರಿ, ಇವತ್ತಿಗೂ ಪ್ರೆಸೆಂಟ್ ಎಲ್ಲ ಹಳ್ಳ್ಯಾಗ 3 ಜನ ಹೊನ್ನಪ್ಪನವರು ಸಿಗ್ತಾರೋ, ಹೊನ್ನಮ್ಮನವರು ಸಿಗ್ತಾರೆ. ಯಾಕಂದ್ರೆ ಆ ದೈವದ ಆ ಭಾಗದ ಅಪರೂಪದ ಭಕ್ತಿಯ ನೆಲೆ. ಇವತ್ತು ನೋಡ್ರಿ, ಖರ್ಚಿಗಿನವರಾಗ ಮನೆಯಾಗ ಒಬ್ಬೊಬ್ಬರು ಮಹಾಂತೇಶಿಗಳು ಸಿಗ್ತಾರೆ, ಮನೆಗೆ ಒಬ್ಬೊಬ್ಬರು ರುದ್ರಮುನಿ ಸಿಗ್ತಾರೆ. ಯಾಕಂದ್ರೆ ಅದು ಭಕ್ತಿ. ನೀವು ಇಳಕಲ್ಲ ಭಾಗಕ್ಕೆ ಬಂದ್ರೆ ಅಲ್ಲಿ ಮಹಾಂತೇಶಿಗಳು ಸಿಗ್ತಾರೆ. ನೀವು ಬಾಗೇವಾಡಿ ಭಾಗಕ್ಕೆ ಹೋದ್ರೆ ಎಲ್ಲ ಬಸವರಾಜ ಬಸವಪ್ಪಗಳು ಸಿಗ್ತಾರೆ. ಅದು ಆಯಾ ಭಾಗದ ವಿಶಿಷ್ಟತೆ. ಅದು ನೋಡಿ, ಆ ವ್ಯವಸ್ಥೆಯೊಳಗ ಕೃಷಿ ಮನೆತನದ ಕಾಯಕವನ್ನ ಮಾಡಿ ಬದುಕುವಂತ ಹೊನ್ನಪ್ಪ ಗೌಡ, ಹೊನ್ನಪ್ಪ ಪಟೇಲ್, ಈ ಶಬ್ದಗಳಿಂದ ಗೌರವಿಸುವಂತ ಒಬ್ಬ ವಿಶಿಷ್ಟ ವ್ಯಕ್ತಿ. ಆ ಅಪರೂಪದ ವ್ಯಕ್ತಿಯ ಧರ್ಮಪತ್ನಿಯಾಗಿ ಆತನಿಗೆ ಬಾಳನ್ನ ಕೊಟ್ಟಿರುವಂತ ಒಬ್ಬ ಮಹಾಮಾತೆ ಅಂದ್ರೆ ಆ ತಾಯಿ ಗಂಗಮ್ಮ. ಗಂಗಮ್ಮ ಗಂಗಮ್ಮ ಎರಡೂ ಹೆಸರು ಎಷ್ಟು ಚಂದದಾವ. ಹೊನ್ನು ಅಂದ್ರೆ ಬಂಗಾರ, ಹೊನ್ನಪ್ಪ ಬಂಗಾರದಂತ ಅಂತ ಅರ್ಥ. ಹೆಸರಿಗೆ ತಕ್ಕಂಗ ನಿಜವಾಗ್ಲೂ ಹೊನ್ನಪ್ಪನೇ ಆಗಿದ್ದ ಆ ಪುಣ್ಯಾತ್ಮ. ಹೆಸರು ಹೆಂಗಿರ್ತದ ಹಂಗ ಬದುಕಿರ್ಬೇಕ್ರಿ. ದಾನಪ್ಪ ಹೆಸರು, ಯಾರಿಗೂ ಒಂದು ಹನಿ ನೀರು ದಾನ ಮಾಡಿಲ್ಲಪ್ಪ. ಹಿಂಗಿದ್ರೆ ಹೆಸರು ದಾನಪ್ಪ, ಯಾರಿಗೂ ಎಂದು ಕೈ ಎತ್ತಿ ಕೊಟ್ಟಿಲ್ಲ. ಹೆಸರು ದಾನ ತಗೊಂಡು ಮಾಡೋದೇನಲ್ಲ. ಸರಸ್ವತಿ ಹೆಸರಿಟ್ಟಾರ, ಪಾಪ ಹಣದವರು ಸಲಿಗೆ ಹೋಗಿಲ್ಲ. ಸಾಲಿ ಮುಂದೆ ಅಡ್ಡಾಡಿ ಹಿಂದೆ ಅಡ್ಡಾಡ, ಹೆಸರು ಸರಸ್ವತಿ. ಮಾಡ್ತೀರಿ? ಹೆಸರಿಗೆ ತಕ್ಕಂತೆ ಬದುಕಾದ್ರೂ ಇರಬೇಕಲ್ಲ. ಹೆಸರು ಮಹಾಲಕ್ಷ್ಮಿ. ಮುಂಜಾನೆ ಕಸ ಮುಸರಿಗೆ ಹೋಗುತ್ತಾಳೆ ಇನ್ನೊಬ್ಬರ ಮನೆಗೆ, ಹೆಸರು ಮಹಾಲಕ್ಷ್ಮಿ. ಅವರ ಅನ್ಬೇಕು, ನಮ್ಮ ಮನೆಗೆ ಭಾಗ್ಯನ ಬಂದದ ಬಾರೋ ತಾಯಿ ಮಹಾಲಕ್ಷ್ಮಿ. ಹಾಗಾಗಿ ಅಂತಹ ಅಪರೂಪದ ಹೊನ್ನಪ್ಪ ಗೌಡರ ಧರ್ಮಪತ್ನಿಯಾಗಿ ಗಂಗಮ್ಮ ವೀರಾಪುರ ಗ್ರಾಮದೊಳಗ ಬದುಕನ್ನ ಕಳೀತಾ ಇರುವಾಗ ಅವರ ಬದುಕಿನೊಳಗೆ ಮುಂದೆ ಏನಾಗುತ್ತದೆ ಅನ್ನುವುದನ್ನು ಮತ್ತೆ ನಾಳೆ ದಿನದ ಪುರಾಣ ಪ್ರವಚನದಲ್ಲಿ ನಾವು ನೋಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಬಹುಶಃ ನಿಮಗ್ಯಾರಿಗೂ ತಾಳ್ಮೆ ಇಲ್ಲ, ಜಲ್ದಿ ಎದ್ದೇಳಬೇಕಂತ ಮಾಡ್ತೀರಿ ಕಾಣುತ್ತೆ. ತೊಂದರೆಯೊಳಗೆ ಮಾತನ್ನು ಹೇಳೋದಕ್ಕಿಂತ ಮತ್ತೆ ಮುಂದುವರಿದ ಚರಿತ್ರೆಯನ್ನು ನಾಳೆ ಹೇಳಿ ನಾವು ನೀವೆಲ್ಲ ನಾಳೆ ತೊಟ್ಟಿಲ ಕಾರ್ಯಕ್ಕೆ ಸಾಕ್ಷಿ ಆಗೋಣ ಅನ್ನುವಂಥ ಮಾತುಗಳನ್ನು ಹೇಳುವುದರ ಮೂಲಕ ಈ 2ನೇ ದಿನದ ಪ್ರವಚನ ನುಡಿಯನ್ನ ಸದ್ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ವಿಚಾರವನ್ನು ಮುಕ್ತಾಯ ಮಾಡುತ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ.